ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾವಿಂದು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಎಕ್ಸಸೈಸ್ ಕ್ವೆಶನನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ತಿಳಿದಿರಬೇಕಾದಂಥದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನಲ್ಲಿ ನಾವು ಏನೇನು ಕಲಿತೇವೆ ಅಂತ ಹೇಳಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನಲ್ಲಿ ನಾವು ಮೀನ್, ಮೀಡಿಯನ್ ಮತ್ತು ಮೋಡನ್ನು ಫೈಂಡ್ ಮಾಡುವಂತಹ ಫಾರ್ಮುಲೇಸ್, ಹಾಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಕಲಿತೇವೆ. ಸೊ ಇದೆಲ್ಲವನ್ನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಒಂದು ಸಿಂಗಲ್ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನ್ನ ಕವರ್ ಮಾಡಿ ಆಗಿದೆ. ಈ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇ ಲಿಸ್ಟ್ ಲಿಂಕನ್ನು ಕೂಡ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ದಿಸ್ ಈಸ್ ಅ ಮಸ್ಟ್ ಟು ವಾಚ್ ವಿಡಿಯೋ ಬಿಫೋರ್ ಯು ಸಾಲ್ವ್ ಎನಿ ಪ್ರಾಬ್ಲಮ್ ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಿಸಿದಂತಹ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೋಡಲೇಬೇಕಾದಂತಹ ವಿಡಿಯೋ ಅಂತ ಹೇಳಿದರೆ ಇಂಟ್ರೊಡಕ್ಷನ್ ಟು ದಿ ಚಾಪ್ಟರ್ 13 ಸ್ಟ್ಯಾಟಿಸ್ಟಿಕ್ಸ್. ಅದೇ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನಲ್ಲಿ ಇನ್ನು ಮುಂದೆ ಯಾವೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೇವೋ ಎಲ್ಲ ವಿಡಿಯೋವನ್ನು ಅದೇ ಪ್ಲೇಲಿಸ್ಟ್ನಲ್ಲಿ ಆ್ಯಡ್ ಮಾಡ್ತೇವೆ. ಸೊ ಆ ಪ್ಲೇಲಿಸ್ಟನ್ನೇ ಚೆಕ್ ಮಾಡಿ, ಸ್ಟ್ಯಾಟಿಸ್ಟಿಕ್ಸಿಗೆ ರಿಲೇಟೆಡ್ ಯಾವುದೇ ವೀಡಿಯೋಸನ್ನು ನೀವು ಆ ಪ್ಲೇಲಿಸ್ಟಿಂದ ಚೆಕ್ ಮಾಡಿ ವಾಚ್ ಮಾಡ್ಬೋದು. ಸೊ ನಾವು ವಿದೌಟ್ ಮಚ್ ಡಿಲೇ ನಾವೀಗ 13.1 ಎಕ್ಸಸೈಸನ್ನು ಸಾಲ್ವ್ ಮಾಡ್ತಾ ಹೋಗುವ. ಫಸ್ಟ್ ಕ್ವೆಶನ್: ಎ ಸರ್ವೆ ವಾಸ್ ಕಂಡಕ್ಟೆಡ್ ಬೈ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಆಸ್ ಎ ಪಾರ್ಟ್ ಆಫ್ ದೇರ್ ಎನ್ವೈರ್ಮೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ in which they collected the following data regarding the number of plants in the 20 houses in a locality. Find the mean number of plants per house. So ಇಲ್ಲಿ ಒಂದು ಲೊಕ್ಯಾಲಿಟಿಯಲ್ಲಿ 20 ಹೌಸಸನ್ನು ಸರ್ವೆ ಮಾಡಿದಾರಂತೆ ರಿಲೇಟೆಡ್ ಟು ದಿ ನಂಬರ್ ಆಫ್ ಪ್ಲ್ಯಾಂಟ್ಸ್. ಓಕೆ, ಎಷ್ಟು ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿ ಸರ್ವೆ ಮಾಡಿರುವಂಥದ್ದು. ಆ ಲೊಕ್ಯಾಲಿಟಿಯಲ್ಲಿದ್ದದ್ದು 20 ಮನೆಗಳಂತೆ. ಫೈಂಡ್ ದಿ ಮೀನ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಪರ್ ಹೌಸ್. ಓಕೆ, ಅಲ್ಲಿ ಪರ್ ಹೌಸಿಗೆ ಮೀನ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಎಷ್ಟಿದೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ನಮಗೆ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ, ನಂಬರ್ ಆಫ್ ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಹೌಸಸ್ ಕೊಟ್ಟಿದ್ದಾರೆ. ವಿಚ್ ಮೆಥಡ್ ಡಿಡ್ ಯು ಯೂಸ್ ಫಾರ್ ಫೈಂಡಿಂಗ್ ದಿ ಮೀನ್ ಫೈಂಡ್ ಮಾಡಲಿಕ್ಕೆ ಯಾವ ಮೆಥಡನ್ನು ಯೂಸ್ ಮಾಡಿದ್ದೀರಿ, ಹಾಗೆ ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ನಾವು ಕೊಟ್ಟಿರುವಂತಹ ಡಾಟಾವನ್ನು ಟೇಬಲ್ ಫಾರ್ಮಲ್ಲಿ ನಮಗೆ ಬೇಕಾದ ಹಾಗೆ ಬರ್ಕೊಳ್ಳುವ. ಸೊ ಇಲ್ಲಿ ನಂಬರ್ ಆಫ್ ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ನಂಬರ್ ಆಫ್ ಪ್ಲ್ಯಾಂಟ್ಸ್ ಹಾಗೆ ನಂಬರ್ ಆಫ್ ಹೌಸಸ್. ಸೊ ನಂಬರ್ ಆಫ್ ಪ್ಲ್ಯಾಂಟ್ಸ್ ಅಂತ ಹೇಳುವಂಥದ್ದು ದಟ್ ಈಸ್ ನಥಿಂಗ್ ಬಟ್ ಕ್ಲಾಸ್ ಇಂಟರ್ವಲ್. ಹಾಗೆ ನಂಬರ್ ಆಫ್ ಹೌಸಸ್ ಅಂತ ಹೇಳುವಂಥದ್ದು ದಟ್ ಈಸ್ ದಿ ಫ್ರೀಕ್ವೆನ್ಸಿ Fi. ಓಕೆ, ಸೊ ಕ್ಲಾಸ್ ಇಂಟರ್ವಲ್ 0 to 2, 2 to 4, 4 to 6, 6 to 8, 8 to 10, 10 to 12, 12 to 14. Fi ಕೊಟ್ಟಿದ್ದಾರೆ 1, 2, 1, 5, 6, 2, 3. ಸೊ ಇಲ್ಲಿ ಮೀನನ್ನು ಯಾವ ಮೆಥಡಲ್ಲಿ ಫೈಂಡ್ ಮಾಡ್ತೀರಿ ಅಂತ ಹೇಳಿ ಕೇಳಿದ್ದಾರೆ. ಈಗಾಗಲೇ ಮೀನನ್ನು ಫೈಂಡ್ ಮಾಡಲಿಕ್ಕೆ 3 ಮೆಥಡ್ ಇದೆ. ಆ 3 ಮೆಥಡನ್ನು ಕೂಡ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಲೇಬೇಕು. 3ರಲ್ಲಿ ಒಂದು ಮೆಥಡನ್ನು ನಾವು ಇಲ್ಲಿ ಆಪ್ಟ್ ಮಾಡ್ತೇವೆ. ಯಾವ ಮೆಥಡನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ ಅಂತ ಹೇಳಿ ನಾವೀಗ ರೀಸನ್ನು ಕೊಡಬೇಕು. ಸೊ ಮೊದಲನೇದಾಗಿ ನಾವು xi ವ್ಯಾಲ್ಯೂವನ್ನು ಫೈಂಡ್ ಮಾಡಿಕೊಳ್ಳುವ. xi ಅಂದರೆ ಕ್ಲಾಸ್ ಮಾರ್ಕ್. ಹೇಗೆ ಫೈಂಡ್ ಮಾಡ್ತೇವೆ ನಾವು? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡುವಂಥದ್ದು. ಸೊ ಇಲ್ಲಿಗ xi ಫೈಂಡ್ ಮಾಡಲಿಕ್ಕೆ ನಾವು ಲೋವರ್ ಕ್ಲಾಸ್ ಲಿಮಿಟ್ ಹಾಗೆ ಅಪ್ಪರ್ ಕ್ಲಾಸ್ ಲಿಮಿಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಸೊ ಇಲ್ಲಿ 0 + 2 ಅಂದರೆ 2, 2 by 2 ಅಂದರೆ 1 ಆಯಿತು. ಸೊ xi is 1. ಹಾಗೆ 2 + 4 ಓಕೆ ಅಂದರೆ 6, 6 by 2 ಅಂದರೆ 3. ಅದೇ ರೀತಿಯಲ್ಲಿ 4 + 6 ಅಂದರೆ 10, 10 by 2 ಅಂದರೆ 5. ಸೊ ಇಲ್ಲಿ 7, ಇಲ್ಲಿ 9, 11 ಹಾಗೆ ಇಲ್ಲಿ 13. ಸೊ ದಿಸ್ ಈಸ್ xi. ಇಲ್ಲಿ ಈಗ ನಾವು xi ಮತ್ತು Fiಯ ವ್ಯಾಲ್ಯೂವನ್ನು ಕಂಪೇರ್ ಮಾಡಿಕೊಂಡ್ರೆ ದ ವ್ಯಾಲ್ಯೂಸ್ ಆರ್ ಸ್ಮಾಲ್ ವ್ಯಾಲ್ಯೂಸ್ ಇರುವ ಕಾರಣ ನಾವು Fi ಮತ್ತು xiಯನ್ನು ಮಲ್ಟಿಪ್ಲೈ ಮಾಡಿಕೊಂಡು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಮೀನನ್ನು ಫೈಂಡ್ ಮಾಡುವ. ಸೊ ಲೆಟ್ ಮೈ ರೈಟ್ Fi xi. Fi xi ಅಂದರೆ Fi ಮತ್ತು xiಯನ್ನು ಮಲ್ಟಿಪ್ಲೈ ಮಾಡಿ 1 × 1 ಇಟ್ಸ್ 1, 2 × 3 6, 5 × 1 5, 7 × 5 35. ಬರ್ಕೊಳ್ಳುವಾಗಲೇ ಕರೆಕ್ಟ್ ಆರ್ಡ್ರಲ್ಲಿ ಬರ್ಕೊಂಡ್ರೆ ನಮಗೆ ಆಮೇಲೆ ಅಡಿಷನ್ ಸುಲಭ ಆಗ್ತದೆ. 9 × 6 54, 11 × 2 22, 13 × 3 39. ಓಕೆ, ಸೊ ಈಗ ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡ್ತಿರುವಂಥದ್ದು. ನಾವು ಸಮೇಷನ್ xi Fi ಫೈಂಡ್ ಮಾಡಬೇಕು. ಸೊ ಹಿಯರ್ ಸಮೇಷನ್ Fi xi is equal to
ಆ್ಯಡ್ ಮಾಡ್ಕೊಳ್ಳುವ. ಇಲ್ಲಿ 9 + 1 10, 6 + 4 20, 5 5 10 30, 32. ಸೊ 2 ಬರ್ಕೊಳ್ಬೇಕು. 3 ಈಸ್ ದಿ ಕ್ಯಾರಿ. ಸೊ 3 ಕ್ಯಾರಿ ಇದ್ದ 3. ಓಕೆ, 3 + 3 6 + 3 9 + 1 10 11 16. ಸೊ 162. ಹಾಗೆ ಸಮೇಷನ್ FI ಬೇಕು ನಮಗೆ. FI ಅಂತ ಹೇಳಿದರೆ ನಂಬರ್ ಆಫ್ ಹೌಸಸ್. ಸೊ ಟೋಟಲ್ 20 ಹೌಸಸಲ್ಲಿ ಸರ್ವೆ ಮಾಡಿದ್ದು ಅಂತ ಹೇಳಿ ನಮಗೆ ಇಲ್ಲಿ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಆರ್ ಎಲ್ಸ್ ಯು ಕ್ಯಾನ್ ಆ್ಯಡ್ ಮಾಡಿದ್ರು ನಮಗೆ ಸೇಮ್ ಆನ್ಸರ್ ಬರ್ತದೆ. ಸಿ 5 + 6 11 12 13 14 15 16 17 17 + 3 20. ಓಕೆ, ಈಗ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ. ಮೀನ್ ಅಂದರೆ X ಬಾರ್ ದಟ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡ್ತಿರುವಂಥದ್ದು ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. ಸೊ X ಬಾರ್ ಇಸ್ ಈಕ್ವಲ್ ಟು ಸಮೇಷನ್ FI XI ಅಂದರೆ 162 ಡಿವೈಡೆಡ್ ಬೈ ಸಮೇಷನ್ FI ಅಂದರೆ 20. ಲೆಟ್ ಅಸ್ ಸಿಂಪ್ಲಿಫೈ. 2 10s are 20, 2 8s are 16, 2 1s are 2. ಸೊ ಈಗ ನಮಗೆ 81/10 ಇರುವಂಥದ್ದು. ಸೊ ಡಿನಾಮಿನೇಟರಲ್ಲಿ 10 ಇರುವ ಕಾರಣ ನಾವು 81ನ ನಡುವೆ ಇಲ್ಲೊಂದು ಡೆಸಿಮಲ್ ಪ್ಲೇಸ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು. 8.1 ಇಸ್ ದಿ ಆನ್ಸರ್. ಸೊ ಇಲ್ಲಿ ಮೀನ್ ಈಸ್ 8.1. ಯಾವ ಮೆಥಡನ್ನು ಯೂಸ್ ಮಾಡಿದ್ದೀರಿ ಅಂತ ಹೇಳಿ ನಮಗೆ ರೀಸನನ್ನು ಕೇಳಿದ್ದಾರೆ. ಸೊ ನಾವು ಬರೀವಾ ಹಿಯರ್ ಡೈರೆಕ್ಟ್ ಮೆಥಡ್ ಈಸ್ ಯೂಸ್ಡ್. ಹಿಯರ್ ಡೈರೆಕ್ಟ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ಮೀನ್. ಯಾಕೆ ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡಿದ್ದು? ಹಿಯರ್ ಡೈರೆಕ್ಟ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ಮೀನ್ because FI and XI has small values. ಸೊ XI ಮತ್ತು FI ಸ್ಮಾಲರ್ ವ್ಯಾಲ್ಯೂ ಇರುವ ಕಾರಣ ನಾವಿಲ್ಲಿ ಡೈರೆಕ್ಟ್ ಮೆಥಡನ್ನೇ ಯೂಸ್ ಮಾಡಿದ್ವಿ. ಸೊ ನೀವು ಡೈರೆಕ್ಟ್ ಮೆಥಡನ್ನೇ ಯೂಸ್ ಮಾಡಬೇಕು ಅಂತಿಲ್ಲ. ಯು ಕ್ಯಾನ್ ಗೋ ಫಾರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡ್. ಯಾವುದೇ ಮೆಥಡನ್ನಾದರೂ ಯೂಸ್ ಮಾಡ್ಬೋದು. ಬಟ್ ಯಾಕೆ ಯೂಸ್ ಮಾಡಿದಿರಿ ಅಂತ ಹೇಳಿ ರೀಸನ್ ಕೊಡಬೇಕು. ನಾನು ಇಲ್ಲಿ ಚೆಕ್ ಮಾಡಿರುವಂಥದ್ದು XI ಮತ್ತು FI. XI FI ಎರಡೂ ಸ್ಮಾಲ್ ನಂಬರ್ಸ್ ಇರುವ ಕಾರಣ ನಮಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ದೊಡ್ಡ ನಂಬರ್ಸ್ ಸಿಗೋದಿಲ್ಲ. ಬಿಗರ್ ನಂಬರ್ ಸಿಕ್ಕಿದ ಕೂಡಲೇ ನಮಗೆ ಸಮೇಷನ್ ಮತ್ತು ಡಿವಿಷನ್ಗೆ ಪ್ರಾಬ್ಲಮ್ ಆಗ್ತದೆ. ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಗೋ ಫಾರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಸ್ಟೆಪ್ ಡಿವಿಷನ್ ಮೆಥಡ್. ಓಕೆ, ಸೆಕೆಂಡ್ ಕ್ವೆಶನ್ ಅನ್ನು ಸಾಲ್ವ್ ಮಾಡುವ. ಕನ್ಸಿಡರ್ ದಿ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಡೈಲಿ ವೇಜಸ್ ಆಫ್ 50 ವರ್ಕರ್ಸ್ ಇನ್ ಅ ಫ್ಯಾಕ್ಟ್ರಿ. ಒಂದು ಫ್ಯಾಕ್ಟ್ರಿಯಲ್ಲಿರುವ 50 ವರ್ಕರ್ಸ್ನ ಡೈಲಿ ವೇಜ್ ಡಿಸ್ಟ್ರಿಬ್ಯೂಷನ್ನ ಡಾಟಾವನ್ನು ನಮಗೆ ಕೊಟ್ಟಿದ್ದಾರೆ. ಡೈಲಿ ವೇಜಸ್ ಇನ್ ರುಪೀಸ್ ಕೊಟ್ಟಿದ್ದಾರೆ, ಹಾಗೆ ನಂಬರ್ ಆಫ್ ವರ್ಕರ್ಸನ್ನು ಕೊಟ್ಟಿದ್ದಾರೆ. ಫೈಂಡ್ ದಿ ಮೀನ್ ಡೈಲಿ ವೇಜಸ್ ಆಫ್ ದಿ ವರ್ಕರ್ಸ್ ಆಫ್ ದಿ ಫ್ಯಾಕ್ಟ್ರಿ ಬೈ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೆಥಡ್. ಸೊ ಅಪ್ರೋಪ್ರಿಯೇಟ್ ಮೆಥಡನ್ನು ಯೂಸ್ ಮಾಡಿ ಮೀನ್ ಡೈಲಿ ವೇಜಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಡೈಲಿ ವೇಜಸ್ ಬರ್ಕೊಳ್ಳುವ. ಡೈಲಿ ವೇಜಸ್ ಹಾಗೆ ನಂಬರ್ ಆಫ್ ವರ್ಕರ್ಸ್. ಸೊ ಇದು ನಮಗೆ ಕೊಟ್ಟಿರುವಂಥದ್ದು. ಇಲ್ಲಿ ಡೈಲಿ ವೇಜಸ್ ಅಂದರೆ ಕ್ಲಾಸ್ ಇಂಟರ್ವಲ್, ಹಾಗೆ ನಂಬರ್ ಆಫ್ ವರ್ಕರ್ ಇಸ್ ದಿ ಫ್ರೀಕ್ವೆನ್ಸಿ. ಡೈಲಿ ವೇಜಸ್ ರೇಂಜಿಂಗ್ ಫ್ರಮ್ 500 to 520, 500 to 520, 520 to 540, 540 to 560, 560 to 580, 580 to 600. ಹಾಗೆ F5 12, 14, 8, 6, 10. ಈಗ XI ಅನ್ನು ಫೈಂಡ್ ಮಾಡುವ, ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡುವ. XI ವ್ಯಾಲ್ಯೂವಿನ ಬೇಸಿಸ್ ಮೇಲೆ ನಾವು ಯಾವ ಮೆಥಡನ್ನು ಯೂಸ್ ಮಾಡೋದು ಅಂತ ಹೇಳಿ ಚೆಕ್ ಮಾಡ್ತಾ ಹೋಗುವ. ಓಕೆ, XI ಅಂತ ಹೇಳಿದರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಮಾಡಬೇಕು. ಸೊ XI ಇಸ್ ಈಕ್ವಲ್ ಟು ಇಲ್ಲಿ 500 ಪ್ಲಸ್ 520 ಡಿವೈಡೆಡ್ ಬೈ 2. ಆ್ಯಡ್ ಮಾಡ್ಕೊಳ್ಳಿ. 1020 ಡಿವೈಡ್ ಬೈ 2 1s are 2 5s are 2 1s are 2 0s. ಸೊ ಇಲ್ಲಿ 510 ಆಯಿತು. ಸೊ ಇಲ್ಲಿ XI is 510. ಹಾಗೆ ನೆಕ್ಸ್ಟ್ 520 ಪ್ಲಸ್ 540 ಡಿವೈಡ್ ಬೈ 2 ಮಾಡಿದರೆ ಇಲ್ಲಿ ನಮಗೆ ಬರುವಂಥದ್ದು 530.
ಇಲ್ಲಿ 550. ಸೊ ಎಕ್ಸ್ ಐಯನ್ನು ಆ್ಯಡ್ ಮಾಡಿ ಇಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. 550 ಆಯಿತು, 560, 570, 580. ಓಕೆ, ಸೊ ಇಲ್ಲಿ 570, 580, 590, 600. ಸೊ ಇಲ್ಲಿ ಎಕ್ಸ್ ಐ ಎಸ್ 590. ಈಗ ಚೆಕ್ ಮಾಡಿ, ಎಕ್ಸ್ ಐ ಅಂತ ಹೇಳುವಂಥದ್ದು ತುಂಬ ದೊಡ್ಡ ನಂಬರ್ ಇರುವಂಥದ್ದು. ಸೊ ನಾವಿಲ್ಲಿ ಏನು ಮಾಡುವ, ಅಸ್ಯೂಮ್ಡ್ ಮೀನನ್ನು ಫೈಂಡ್ ಮಾಡ್ಕೊಳ್ವ. ಓಕೆ, ಸೊ ಈಗ ಇಲ್ಲಿರುವಂತಹ ವ್ಯಾಲ್ಯೂಸನ್ನು ನೋಡಿದರೆ, ಎಕ್ಸ್ ಐಯ ವ್ಯಾಲ್ಯೂಸನ್ನು ಚೆಕ್ ಮಾಡಿದರೆ 550 ಅಂತ ಹೇಳುವಂಥದ್ದು ಮಿಡಲ್ ವ್ಯಾಲ್ಯೂ. ಸೊ ಇಲ್ಲಿ FI 8 ಕನ್ಸಿಡರ್ ಮಾಡ್ತೇನೆ. ಓಕೆ, ಲೆಟ್ ಅಸ್ ಟೇಕ್ ಅಸ್ಯೂಮ್ಡ್ ಮೀನ್ ಆಸ್ 550. ಓಕೆ, ಸೊ ಇಲ್ಲಿ ಅಸ್ಯೂಮ್ಡ್ ಮೀನ್ ಎ ಅಂದರೆ 550 ಅಂತ ಹೇಳಿ ನಾನು ತಗೊಳ್ತೇನೆ. ಸೊ ಎಕ್ಸ್ ಐ ಫೈಂಡ್ ಮಾಡಿದ ಮೇಲೆ ಇಲ್ಲಿ ನಾನೀಗ ಡಿವಿಯೇಷನನ್ನು ಫೈಂಡ್ ಮಾಡಬೇಕು. ಎ ಈಸ್ 550. ಸೊ ಡಿ ಐ ಅಂದರೆ ಎಕ್ಸ್ ಐ ಮೈನಸ್ ಎ. ಒಂದಕ್ಕೆ ಫೈಂಡ್ ಮಾಡುವ. ಈಗ 510 ಮೈನಸ್ ನಮ್ಮ ಅಸ್ಯೂಮ್ಡ್ ಮೀನ್ ಯಾವುದು, ದಟ್ ಈಸ್ 550. ಓಕೆ, ಸರ್ಕಲ್ ಮಾಡಿರುವಂಥದ್ದು ಅಸ್ಯೂಮ್ಡ್ ಮೀನ್. ಅದರಿಂದ ನಾವೀಗ 510 ಮೈನಸ್ ಮಾಡಬೇಕು. ಸೊ 510 ಮೈನಸ್ 550 ಮಾಡಿದರೆ -40. ಸೊ ಇಲ್ಲಿ ಡಿ ಐ ಅಂದರೆ -40. ಈಗ ನೆಕ್ಸ್ಟ್ 530 ಮೈನಸ್ 550 ಮಾಡಿದರೆ ಎಷ್ಟಾಯಿತು, -20. 550 ಮೈನಸ್ 550 0. 570 ಮೈನಸ್ 550 ಅಂದರೆ +20. 590 ಮೈನಸ್ 550 ಅಂದರೆ +40. ಓಕೆ, ಸೊ ಈಗ ಡಿ ಐವರೆಗೆ ಮಾಡಿ ಆಯಿತು. ನಾವೀಗ ನೆಕ್ಸ್ಟ್ ಯು ಐ ಅನ್ನು ಫೈಂಡ್ ಮಾಡುವ. ಸೊ ಯು ಐ ಅಂತ ಹೇಳಿದರೆ ನಥಿಂಗ್ ಬಟ್ ಇಟ್ ಈಸ್ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಹೆಚ್ ಅಂದರೆ ಕ್ಲಾಸ್ ಸೈಜ್. ಎಕ್ಸ್ ಐ ಮೈನಸ್ ಎ ಅಂತ ಹೇಳಿದರೆ ನಮ್ಮ ಡಿ ಐ. ಸೊ ಡಿ ಐ ಬೈ ಹೆಚ್ ಮಾಡಬೇಕು ನಮಗೆ, ದಟ್ ಈಸ್ ಯು ಐ. ಓಕೆ, ಸೊ ಯು ಐ ಅಂದರೆ ಡಿ ಐ ಡಿವೈಡ್ ಬೈ ಹೆಚ್. ಸೊ ಇಲ್ಲಿ ಹೆಚ್ ಅಂತ ಹೇಳಿದರೆ ಏನದು, ಕ್ಲಾಸ್ ಸೈಜ್. ಅದಕ್ಕೆ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಮಾಡಬೇಕು, ದಟ್ ಈಸ್ ಈಕ್ವಲ್ ಟು 20. ಸೊ ಹೆಚ್ ಇಸ್ ಸೇಮ್ ಫಾರ್ ಆಲ್ ದಿ ಕ್ಲಾಸ್ ಇಂಟರ್ವಲ್ಸ್. 540 ಮೈನಸ್ 520 ಅಂದರೆ 20. 560 ಮೈನಸ್ 540 ಇಸ್ 20. 580 ಮೈನಸ್ 560 ಇಸ್ 20. ಸೊ ಹೆಚ್ ಅಂದರೆ 20. ಸೊ ಈಗ ಡಿವೈಡ್ ಮಾಡ್ಕೊಳ್ಳಿ. -40 ಬೈ 20, 0 0 ಕ್ಯಾನ್ಸಲ್ ಆಯಿತು. 2 1 2 2 ಸೊ ಇಲ್ಲಿ -2. ನೆಕ್ಸ್ಟ್ -20 ಡಿವೈಡ್ ಬೈ 20. ಸೊ ಇಲ್ಲಿ ಆನ್ಸರ್ -1. ಇದು 0 +1 +2. ಓಕೆ, ಸೊ ಈಗ ಈ ಮೆಥಡನ್ನು ಮಾಡುವಂಥದ್ದು ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಈ ವ್ಯಾಲ್ಯೂಸನ್ನು ನೀವು ಚೆಕ್ ಮಾಡ್ಬೋದು. ಮೇಲ್ಗಡೆ ಎಷ್ಟು ಮೈನಸ್ ವ್ಯಾಲ್ಯೂ ಇದೆಯೋ ಅದೇ ರೀತಿಯಲ್ಲಿ ಕೆಳಗೆ ಕೂಡ ಇರುವಂಥದ್ದನ್ನು ನೀವು ನೋಡ್ಬೋದು. ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಅದೇ ಸಿಚುವೇಶನ್ ಇರ್ತದೆ. ಓಕೆ, ಯು ಐ ಫೈಂಡ್ ಮಾಡಿ ಆಯಿತು. ಈಗ ನಾವು ಎಫ್ ಐ ಮತ್ತು ಯು ಐಯನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಎಫ್ ಐ ಯು ಐ. ಸೊ ಈ ಮೆಥಡ್ ಈಸಿ ಆಗ್ತದೆ. ಹೇಗೂ ನೀವು ಡಿ ಐವರೆಗೆ ಫೈಂಡ್ ಮಾಡ್ತೀರಿ, ಅದ್ರ ಜೊತೆಗೆ ಯು ಐಯನ್ನು ಫೈಂಡ್ ಮಾಡಿದರೆ ಎಫ್ ಐ ಯು ಐ. ಓಕೆ, ಸೊ ಇಲ್ಲಿ ಈಗ ಎಫ್ ಐ ಈಸ್ ದಿಸ್ ಕಾಲಮ್, ಯು ಐ ಇಲ್ಲಿದೆ. ಇದೆರಡನ್ನು ನಾವೀಗ ಮಲ್ಟಿಪ್ಲೈ ಮಾಡಿಕೊಡುವ. ಸೊ ಫಸ್ಟ್ ರೋವಲ್ಲಿ 12 ಇಂಟು -2. 12 ಇಂಟು 2 ಇಸ್ 24. ಸೊ ಇಲ್ಲಿ -24. 1 ಇಂಟು 14 ಈಸ್ 14. ಸೊ -1 ಇಂಟು 14 ಅಂದರೆ -14. 8 ಇಂಟು 0 0. 6 ಇಂಟು 1 ಇಸ್ 6. ಹಾಗೆ 10 ಇಂಟು 2 ಅಂದರೆ 20. ಮಲ್ಟಿಪ್ಲೈ ಮಾಡಿ ಆಯಿತು. ಎಫ್ ಐ ಯು ಐಯನ್ನು ಫೈಂಡ್ ಮಾಡಿದ್ವಿ. ಈಗ ಸಮ್ ಆಫ್ ಎಫ್ ಐ ಯು ಐಯನ್ನು ನಾವು ಫೈಂಡ್ ಮಾಡಬೇಕು. ಸೊ ಈಗ ನಾವು ಬರೀಬೇಕಾಗಿರುವಂಥದ್ದು ಸಮೇಷನ್ ಎಫ್ ಐ ಯು ಐ. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಇಲ್ಲಿ -24 -14 ಇದೆ, ಅದೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. 4 + 4 8, 3 -38. ಹಾಗೆ 20 ಮತ್ತು 6ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇರುವಂಥದ್ದು 26. ಸೊ ಇಲ್ಲಿ ಆ್ಯಡ್ ಮಾಡಿದರೆ ನಮಗೆ ಸಿಗುವಂಥದ್ದು -38. ಈಗ -38 + 26. ಸೊ 38ಇಂದ 26ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಅದು ಬಿಗ್ಗರ್ ನಂಬರ್ ಇಸ್ -38 ಆಗಿರುವ ಕಾರಣ ನಮ್ಮ ಆನ್ಸರ್ ನೆಗೆಟಿವಲ್ಲಿ ಇರುವಂಥದ್ದು. ಸೊ -12. ಸೊ ಸಮೇಷನ್ ಎಫ್ ಐ ಯು ಐ ಅಂದರೆ -12 ಆಯಿತು. ಹಾಗೆ ಸಮೇಷನ್ ಎಫ್ ಐ ಬೇಕು ನಮಗೆ. ಸೊ ಇಲ್ಲಿ ಸಮೇಷನ್ ಎಫ್ ಐ
ಓಕೆ, ಡೈಲಿ ವೇಜಸ್ ಆಫ್ 50 ವರ್ಕರ್ಸ್ ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಹಾಗೆ ಸಮೇಷನ್ FI ಈಸ್ 50. ಇಲ್ಲಾದರೆ ಇಲ್ಲಿ ಚೆಕ್ ಮಾಡಿ, ಆ್ಯಡ್ 12, 14, 8, 6 ಹಾಗೆ 10 ಯು ವಿಲ್ ಗೆಟ್ ಇಟ್ ಈಸ್ 50. ಓಕೆ, ಸೊ ಈಗ ನಾವು ಯೂಸ್ ಮಾಡುವಂತಹ ಮೆಥಡ್ ಯಾವುದು? ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇವೆ. ಫಾರ್ಮುಲಾವನ್ನು ಬರ್ಕೊಳ್ಳುವ. ಮೀನ್ x ಬಾರ್ is equal to a plus summation fi into ui divided by summation fi into h. Okay, this is equal to assumed mean. ನಾವಿಲ್ಲಿ assume ಮಾಡಿರುವಂತಹ mean 550 plus summation fi ui ಅಂದರೆ -12 ಹಾಗೆ summation fi ಅಂದರೆ 50. ಸೊ -12 divided by 50 into h ಅಂತ ಹೇಳಿದರೆ 20. ಈಗ ಸಿಂಪ್ಲಿಫಿಕೇಶನ್, ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 5 ಇಲ್ಲಿ 24. ಇದನ್ನು 5 1 ಮಾಡಿ, 5 2 10 ಡೆಸಿಮಲ್ ಪಾಯಿಂಟ್ ಹಾಕಿ 2 ರಿಮೈಂಡರ್, ಹಾಗಾಗಿ ಇಲ್ಲಿ -2.4 ಬರ್ತದೆ. ಓಕೆ, ಸೊ ಡಿವಿಷನ್ ಬೇಕಿದ್ರೆ ಇಲ್ಲಿ ನಾನು ತೋರಿಸ್ತೇನೆ. 5ಇಂದ 12ಅನ್ನು ಡಿವೈಡ್ ಮಾಡುವಂಥದ್ದು. 5 2 10, 2 ಇಸ್ ದ ರಿಮೈಂಡರ್, ಡೆಸಿಮಲ್ ಪಾಯಿಂಟ್ ಹಾಕಿ 0 ತೊಗೊಳ್ಳಿ, 5 4s 20. ಓಕೆ, ಸೊ 2.4. ಈಗ -2.4 ಇಂಟು 2 ಮಾಡಲಿಕ್ಕಿರುವಂಥದ್ದು. ಸೊ ಲೆಟ್ ಅಸ್ ರೈಟ್ 550 ಪ್ಲಸ್ ಬ್ರ್ಯಾಕೆಟ್ ಒಳಗಡೆ -2.4 ಇಂಟು 2 ಅಂದರೆ -4.8. ಈಗ ನಾವು 550ಇಂದ ಅಂದರೆ 50.0 ಬರೆದ್ರೆ ಮೈನಸ್ ಮಾಡಬೇಕಾಗಿರುವಂಥದ್ದು 4.8 ಸೊ 10 - 8 ಅಂದರೆ 2, 9 - 4 is 5, so ಇಲ್ಲಿ 4, 545.2 is the mean. ಆನ್ಸರನ್ನು ಇಲ್ಲಿ ಬರ್ಕೊಳ್ಳುವ. ಸೊ ಮೀನ್ x ಬಾರ್ is equal to 545.2. ಸೊ ಎಷ್ಟಾಯ್ತು ಈಗ? ಮೀನ್ ವೇಜಸ್ ಆಫ್ ದಿ ವರ್ಕರ್ಸ್ ಇಸ್ 545.2 rupees. ಓಕೆ, ಸೊ ಬೈ ದಿ ಸೂಟೇಬಲ್ ಮೆಥಡ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಯಾವುದು? ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಸೊ ಅದನ್ನು ಬೇಕಿದ್ರೆ ಇಲ್ಲೇ ಬರ್ಕೊಳ್ತೇನೆ. ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್, ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್ x bar mean is equal to a plus summation fi ui divided by summation fi into h. ಓಕೆ, ಯಾವುದೇ ಮೆಥಡನ್ನು ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಅನಿಸಿದ್ದು ಸ್ಟೆಪ್ ಡಿವಿಯೇಷನ್ ಮೆಥಡ್ ಈಸಿ, ಹಾಗೆ ಅದನ್ನೇ ನಾನು ಯೂಸ್ ಮಾಡಿದ್ದೇನೆ. ನಿಮಗೆ ಯಾವ ಮೆಥಡ್ ಈಸಿ ಕನ್ವೀನಿಯೆಂಟ್ ಅನಿಸ್ತದೋ ಆ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಈಗ ಥರ್ಡ್ ಕ್ವೆಶನ್. ದಿ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಶೋಸ್ ದಿ ಡೈಲಿ ಪಾಕೆಟ್ ಅಲವೆನ್ಸ್ ಆಫ್ ದಿ ಚಿಲ್ಡ್ರನ್ ಆಫ್ ಎ ಲೊಕ್ಯಾಲಿಟಿ. The mean pocket allowance is ₹18. Find the missing frequency. ಸೊ ನಮಗೆ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಅದರಲ್ಲಿ ದೇ ಹ್ಯಾವ್ ಗಿವನ್ ಅಸ್ ದ ಡೈಲಿ ಪಾಕೆಟ್ ಅಲವೆನ್ಸ್. ಏನು ಪಾಕೆಟ್ ಅಲವೆನ್ಸ್ ಅಂತ ಹೇಳಿದರೆ, ಪಾಕೆಟ್ ಮನಿ, ಆ ಲೊಕ್ಯಾಲಿಟಿಯಲ್ಲಿ ಎಷ್ಟು ಪಾಕೆಟ್ ಮನಿಯನ್ನು ಮಕ್ಕಳಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನಮಗೆ ಗ್ರಾಫಲ್ಲಿ ಡಾಟಾವನ್ನು ಕೊಟ್ಟಿದ್ದಾರೆ. ಹಾಗೆ ಮೀನ್ ಪಾಕೆಟ್ ಅಲವೆನ್ಸ್ ಅಂದರೆ 18 rupees ಅಂತಲೂ ನಮಗೆ ಕೊಟ್ಟಿದ್ದಾರೆ. ಮೀನ್ ಪಾಕೆಟ್ ಅಲವೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಈಗ ಮೀನ್ ಕೊಟ್ಟಿದ್ದಾರೆ, ಮಿಸ್ಸಿಂಗ್ ಫ್ರೀಕ್ವೆನ್ಸಿಯನ್ನು ನಾವು ಫೈಂಡ್ ಮಾಡಬೇಕು. ನಮಗೆ ಯಾವ ಮೆಥಡ್ ಈಸಿ ಕನ್ವೀನಿಯೆಂಟ್ ಇದೆಯೋ ಆ ಮೆಥಡನ್ನು ನಾವು ಯೂಸ್ ಮಾಡ್ಬೋದು. ಸೊ 3 ಮೆಥಡಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅಂತ ಹೇಳಲಿಕ್ಕೆ ನಾವು ಮೊದಲು XIಯನ್ನು ಫೈಂಡ್ ಮಾಡಬೇಕು. ಸೊ ಮೊದಲಿಗೆ ಕೊಟ್ಟಿರುವಂತಹ ಡೀಟೇಲ್ಸನ್ನು ಟೇಬಲ್ಗೆ ಕಾಪಿ ಮಾಡ್ಕೊಳ್ತೇನೆ. ಸೊ ಡೈಲಿ ಪಾಕೆಟ್ ಅಲವೆನ್ಸ್, ಸೊ ಇಲ್ಲಿ ನಾವು ಬರೀಬೇಕು, ಅದನ್ನು CI ಅಂಥೇಳಿ ನಾನು ಬರ್ಕೊಳ್ತೇನೆ. ನೀವು ಅದೇ ಹೆಡ್ಡಿಂಗನ್ನು ಕೊಡಬೇಕು, ಡೈಲಿ ಪಾಕೆಟ್ ಅಲವೆನ್ಸ್. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ಅಂತ ಹೇಳಿದರೆ ದಟ್ ಈಸ್ FI. ಸೊ ಈಗ ಮೀನ್ ಪಾಕೆಟ್ ಅಲವೆನ್ಸ್ 11 to 13, 13 to 15, ಹಾಗೆ 15 to 17, 17 to 19, 19 to 21, 21 to 23, 23 to 25. FI 7, 6, 9, 13, F 5, 4. ಈಗ XIಯನ್ನು ಫೈಂಡ್ ಮಾಡಬೇಕು. XIಯನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡಬೇಕು? ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ. ಸೊ 11
ಪ್ಲಸ್ 13 ಡಿವೈಡೆಡ್ ಬೈ 2. 11 ಪ್ಲಸ್ 13 ಅಂತ ಹೇಳಿದರೆ 24 ಡಿವೈಡ್ ಬೈ 2 ಮಾಡಿದಾಗ ನಮಗೆ ಬರುವಂಥ ಆನ್ಸರ್ 12. ಸೊ ಇಲ್ಲಿ xi 12 ಆಯಿತು. ಸೊ ಈಗ ಕ್ಲಾಸ್ ಇಂಟರ್ವಲ್ಸ್ ಕಂಟಿನ್ಯೂಸ್ ಆಗಿದೆ. ಸೊ 11, 12, 13 ಓಕೆ ಮಿಡ್ಲ್ ನಂಬರ್ ಬಂದಿದೆ. ಹಾಗೆ 13, 15 ಇರುವ ಕಾರಣ ನಡುವೆ ಇರುವಂಥದ್ದು 14, 15, 17ನ ಮಿಡಲಲ್ಲಿ 16, ಹಾಗೆ 17, 19ನ ಮಿಡಲ್ 18, 19 ಮತ್ತು 21ನ ಮಿಡಲಲ್ಲಿ 20, 21 ಮತ್ತು 23ಯ ಮಿಡಲಲ್ಲಿರುವಂಥದ್ದು 22, 23 ಮತ್ತು 25ನ ಮಿಡ್ ಟರ್ಮ್ ದಟ್ ಈಸ್ 24. ಓಕೆ ಚೆಕ್ ಇದ್ದರೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಡೌಟ್ ಇದ್ದರೆ ಇಫ್ ಯು ವಾಂಟ್ ಟು ಚೆಕ್. ಲಾಸ್ಟಿಗೆ ನೋಡಿ 23 ಪ್ಲಸ್ 25 ಡಿವೈಡ್ ಬೈ 2 ಮಾಡಬೇಕು. ಸೊ 23 ಪ್ಲಸ್ 25 48 ಬೈ 2. ಸೊ 2 2s are 4, 2 4s are 8. ಸೊ 24 ಅದು ಸರಿಯಾಗಿದೆ. ಎಕ್ಸ್ ಐಯನ್ನು ಫೈಂಡ್ ಮಾಡಿದ್ರಾಯಿತು. ಈಗ ಎಕ್ಸ್ ಐ ಮತ್ತು ಎಫ್ ಐಯನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಸಿಗುವಂಥದ್ದು ದೊಡ್ಡ ನಂಬರ್. ಸೊ ಇಲ್ಲಿ ನಾನು ಡಿ ಐಯನ್ನು ಫೈಂಡ್ ಮಾಡ್ಕೊಳ್ತೇನೆ. ಐ ವಿಲ್ ಫೈಂಡ್ ದಿ ಡಿವಿಯೇಷನ್. ಸೊ ಡಿವಿಯೇಷನನ್ನು ಫೈಂಡ್ ಮಾಡಿದರೆ ನಾನು ಅಸ್ಯೂಮ್ಡ್ ಮೀನನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನಂಬರ್ಸನ್ನು ಚೆಕ್ ಮಾಡಿದರೆ ಮಿಡಲ್ ನಂಬರ್ ಓಕೆ 18ಅನ್ನು ಕನ್ಸಿಡರ್ ಮಾಡುವ. ಮೇಲೆ 3 ಕೆಳಗೆ 3 ಇದೆ. ಸೊ 18ಅನ್ನು ನಾನು ಅಸ್ಯೂಮ್ಡ್ ಮೀನ್ ಅಂಥೇಳಿ ಕನ್ಸಿಡರ್ ಮಾಡ್ತೇನೆ. ಎ ಇಸ್ ಈಕ್ವಲ್ ಟು 18. ಸೊ ಈಗ ಡಿ ಐ ಅಂದರೆ ಏನು? ಡಿ ಐ ಈಸ್ ಎಕ್ಸ್ ಐ ಮೈನಸ್ ಎ. ಓಕೆ ನಮಗೆ ಎಕ್ಸ್ ಐ ಇರುವಂಥದ್ದು 12. ಸೊ ಇಲ್ಲಿ 12 ಮೈನಸ್ 18 ಮಾಡಿದರೆ ಫಸ್ಟಿಗೆ ನಮಗೆ ಬರುವಂಥದ್ದು -6, ಹಾಗೆ 14 ಮೈನಸ್ 18 ಮಾಡಬೇಕು. ವಿ ವಿಲ್ ಬಿ ಗೆಟಿಂಗ್ -4. ಅದೇ ರೀತಿ ಉಳಿದದನ್ನು ಮಾಡ್ತಾ ಹೋಗುವಂಥದ್ದು. 12 ಮೈನಸ್ 18 ಆಯಿತು, -6, ಹಾಗೆ 14 ಮೈನಸ್ 18 -4, 16 ಮೈನಸ್ 18 ಅಂದರೆ -2, 18 ಮೈನಸ್ 18 ಇಸ್ 0, 20 ಮೈನಸ್ 18 ಅಂದರೆ +2, 22 ಮೈನಸ್ 18 ಅಂತ ಹೇಳಿದರೆ 4, 24 ಮೈನಸ್ 18 ಅಂದರೆ 6. ಸೊ ಈಗ ಡಿ ಐಯನ್ನು ಫೈಂಡ್ ಮಾಡಿದ್ವಿ. ಹೇಗೂ ಡಿ ಐಯನ್ನು ಫೈಂಡ್ ಮಾಡಿದ್ವಿ ಅಲ್ಲ, ಇದ್ರ ಜೊತೆಗೆ ನಾವು ಯು ಐಯನ್ನು ಕೂಡ ಫೈಂಡ್ ಮಾಡಿಕೊಳ್ಳೋಣ. ಸೊ ಯು ಐ ಅಂದರೆ ಡಿ ಐ ಬೈ ಹೆಚ್. ಯು ಐ ಇಸ್ ಈಕ್ವಲ್ ಟು ಡಿ ಐ ಬೈ ಹೆಚ್. ಈಗ ಹೆಚ್ ಅಂತ ಹೇಳಿದರೆ ದಟ್ ಈಸ್ ಕ್ಲಾಸ್ ಸೈಜ್. ಹೆಚ್ ಅಂತ ಹೇಳಿದರೆ 13 ಮೈನಸ್ 11 ಮಾಡಿ ದಟ್ ಈಸ್ 2, ಹಾಗೆ 15 ಮೈನಸ್ 30 ಮಾಡಿ. ಹೆಚ್ ಅಂದರೆ 2 ಆಯಿತು. ಈಗ ಡಿ ಐ ಅಂದರೆ -6 ಬೈ 2 ದಟ್ಸ್ ಈಕ್ವಲ್ ಟು -3. ಓಕೆ -6 ಬೈ 2 ಅಂದರೆ -3, -4 ಬೈ 2 ಅಂದರೆ -2, -2 ಬೈ 2 ಅಂತ ಹೇಳಿದರೆ -1, 0, 2 ಬೈ 2 ಅಂತ ಹೇಳಿದರೆ 1. ಓಕೆ ಸೊ ಇಲ್ಲಿ ಬೇಕಿದ್ರೆ ಬರ್ಕೊಳ್ಳುವ. ಡಿ ಐ ಡಿವೈಡ್ ಬೈ ಹೆಚ್ ಅಂದರೆ ಇಲ್ಲಿ 2. ಓಕೆ ಸೊ ಈಗ 4 ಬೈ 2 ಅಂದರೆ 2, 6 ಬೈ 2 ಅಂದರೆ 3. ಸೊ ನಾವು ಯು ಕ್ಯಾನ್ ಸಿ ಇಲ್ಲಿ -3 ಇದೆ, ಇಲ್ಲಿ 3 ಇದೆ, -2 ಇದೆ, 2 ಇದೆ, -1 ಇದೆ, +1 ಇದೆ, ನಡುವಲ್ಲಿ 0 ಇದೆ. ಓಕೆ ದಿಸ್ ಇಸ್ ಜಸ್ಟ್ ಎ ಕನ್ಫರ್ಮೇಷನ್. ಹೆಚ್ಚಿನ ಸಿಚುವೇಷನಲ್ಲಿ ಇದೇ ರೀತಿಯಾಗಿ ನಮಗೆ ಸಿಗುವಂಥದ್ದು. ಓಕೆ ಈಗ ನಾವೇನು ಮಾಡಬೇಕು? ಎಫ್ ಐ ಯು ಐಯನ್ನು ಫೈಂಡ್ ಮಾಡಬೇಕು. ಸೊ ಯು ಕ್ಯಾನ್ ಸಿ ಎಫ್ ಐ ಈಸ್ ಹಿಯರ್, ಹಾಗೆ ಯು ಐ ಈಸ್ ಹಿಯರ್. ಎಫ್ ಐ ಯು ಐಯನ್ನು ಫೈಂಡ್ ಮಾಡುವ. ಸೊ ಎಫ್ ಐ ಇಂಟು ಯು ಐ. ಸೊ 7 ಇಂಟು -3 -21, 6 ಇಂಟು -2 -12, 9 ಇಂಟು -1 -9, 13 into 0 is 0, f into 1 is f, 5 into 2 is 10, ಹಾಗೆ 4 into 3 is 12. ಸಮೇಷನ್ ಎಫ್ ಐ ಯು ಐ ಬೇಕು. ಇಲ್ಲಿ ಸಮೇಷನ್ ಎಫ್ ಐ ಯು ಐ ಇಸ್ ಈಕ್ವಲ್ ಟು, ಈಗ ಇದನ್ನು ಆ್ಯಡ್ ಮಾಡಬೇಕು ನಾವು. -21 ಇದೆ, -12 ಇದೆ, -9 ಇದೆ. ಸೊ ಮೈನಸ್ ಇರುವಂಥದ್ದನ್ನು ಆ್ಯಡ್ ಮಾಡಿಕೊಳ್ಳುವ. ಸೊ ಇಲ್ಲಿ -21 -9 ಅಂತ ಹೇಳಿದರೆ -30 ಆಯಿತು. ಅದಕ್ಕೆ -12 ಆ್ಯಡ್ ಮಾಡಬೇಕು. ಸೊ -42. ಸೊ ಇಲ್ಲಿ ನಮಗೆ 10 + 12 ಅಂತ ಹೇಳಿದರೆ 22 ಇದೆ, ಪ್ಲಸ್ ಎಫ್. ಸೊ ಇಲ್ಲಿ 22 + ಎಫ್. ಸೊ ಈಗ ನಾವು ಆ್ಯಡ್ ಮಾಡುವಾಗ -42 + 22 ಇರುವ ಕಾರಣ 42ಇಂದ 22ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ.
ಸೊ ನಮಗಿರುವಂಥದ್ದು 20. ಓಕೆ, -20. ಹಾಗೆ ಇಲ್ಲಿ ಪ್ಲಸ್ ಎಫ್ ಇದೆ. ಸೊ ಇಲ್ಲಿ -20 ಪ್ಲಸ್ ಎಫ್. ಇದು ಸಮೇಷನ್ FI/UI ಯ ವ್ಯಾಲ್ಯೂ ಆಯಿತು. ಇದ್ರ ಜೊತೆಗೆ ನಮಗೆ ಸಮೇಷನ್ FI ಬೇಕು. ಸೊ ಇಲ್ಲಿ ಟೇಬಲ್ನ ಕೆಳಗೆ ಬರ್ಕೊಳ್ತೇನೆ, ಸಮೇಷನ್ FI. ಸೊ ಇಲ್ಲಿ 7 + 6 + 9 + 13 + 5 + 44 ಆಯಿತು. ಅದರ ಜೊತೆಗೆ ಎಫ್ ಅನ್ನು ಆ್ಯಡ್ ಮಾಡಬೇಕು. ಸೊ ವಿ ರೈಟ್ 44 + ಎಫ್. ಈಗ ಮೀನನ್ನು ಫೈಂಡ್ ಮಾಡಲಿಕ್ಕೆ ಬೇಕಾದಂತಹ ಫಾರ್ಮುಲಾವನ್ನು ಬರ್ಕೊಳ್ಳುವ. ಮೀನ್ x ಬಾರ್ = ಸ್ಟೆಪ್ ಡಿವಿಯೇಷನ್ ಮೆಥಡನ್ನು ಯೂಸ್ ಮಾಡಿದ್ದು, ಹಾಗಾಗಿ ಫಾರ್ಮುಲಾ a + ಸಮೇಷನ್ FI/UI ಡಿವೈಡೆಡ್ ಬೈ ಸಮೇಷನ್ FI ಇಂಟು H. ಸೊ H = 2 ಹಿಯರ್. ಓಕೆ, ಸೊ ಇಲ್ಲಿ ನಮಗೆ ಗೊತ್ತಿದೆ ಎಕ್ಸ್ ಬಾರನ್ನು ಕ್ವೆಶನಲ್ಲಿ ನಮಗೆ ಕೊಟ್ಟಿದ್ದಾರೆ. ದೇ ಹ್ಯಾವ್ ಟೋಲ್ಡ್ ಮೀನ್ ಪಾಕೆಟ್ ಅಲವೆನ್ಸಸ್ ₹18. ಸೊ ಎಕ್ಸ್ ಬಾರ್ ಅಂದರೆ 18. ಅಸ್ಯೂಮ್ಡ್ ಮೀನ್ ಇಸ್ ಎ, ನಾವೇ ಅಸ್ಯೂಮ್ ಮಾಡಿರುವಂಥದ್ದು, ದಟ್ ಈಸ್ 18. ಅದರ ಜೊತೆಗೆ ಸಮೇಷನ್ FI/UI ಗೊತ್ತಿದೆ, H ದಟ್ ಈಸ್ = 2. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳುವ. ಸಮೇಷನ್ FI/UI ಅಂದರೆ -20 ಪ್ಲಸ್ ಎಫ್, ಹಾಗೆ ಸಮೇಷನ್ FI ಅಂತ ಹೇಳಿದರೆ 44 ಪ್ಲಸ್ ಎಫ್. ಈಗ ಸಬ್ಸ್ಟಿಟ್ಯೂಟಿಂಗ್ ಇನ್ ಟು ದಿ ಫಾರ್ಮುಲಾ, ಮೀನ್ ಎಕ್ಸ್ ಬಾರ್ = ಎ ಅಂದರೆ, ಓಕೆ, ಮೀನ್ ಎಕ್ಸ್ ಬಾರ್ನ ವ್ಯಾಲ್ಯೂ ನಮಗೆ ಗೊತ್ತಿದೆ ಅಲ್ವಾ, ದಟ್ ಈಸ್ 18. ಓಕೆ, ಮೀನ್ 18 ಅಂತೆ = ಅಸ್ಯೂಮ್ಡ್ ಮೀನ್ ಕೂಡ ನಾವು 18 ಅಂತಲೇ ತೊಗೊಂಡಿರುವಂಥದ್ದು, ಪ್ಲಸ್ ಸಮೇಷನ್ FI/UI ಅಂದರೆ -20 ಪ್ಲಸ್ ಎಫ್ ಡಿವೈಡೆಡ್ ಬೈ FI ಅಂದರೆ 44 ಪ್ಲಸ್ ಎಫ್ ಇಂಟು H ಅಂದರೆ 2. ಈಗ ಫರ್ದರ್ ಸಿಂಪ್ಲಿಫಿಕೇಶನ್, ಇಲ್ಲಿ 18ಅನ್ನು ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ 18 - 18 = ಪ್ಲಸ್ ಇಂಟು ಮೈನಸ್ ಆಗುವಾಗ ಇಲ್ಲಿ -20 ಪ್ಲಸ್ ಎಫ್ ಡಿವೈಡೆಡ್ ಬೈ 44 ಪ್ಲಸ್ ಎಫ್ ಇಂಟು 2. ಸಿಗ +18 - 18 ಕ್ಯಾನ್ಸಲ್ ಆಗಿ 0 ಉಳಿತು. ಸಿಗ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥದ್ದು 0. ಇಲ್ಲಿ -20 ಪ್ಲಸ್ ಎಫ್ ಡಿವೈಡೆಡ್ ಬೈ 44 ಪ್ಲಸ್ ಎಫ್ ಇಂಟು 2. ಸಿಗ 44 ಎಫ್ ಅನ್ನು 2 ಅನ್ನು ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ನಮಗೆ 44 ಪ್ಲಸ್ ಎಫ್ ಇಂಟು 0 ದಟ್ ಈಸ್ 0 ಡಿವೈಡ್ ಬೈ 2 = 0. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ನಮಗೆ ಸಿಗುವಂಥದ್ದು -20 ಪ್ಲಸ್ ಎಫ್ = 0. ಸೊ ಇದರಿಂದ ನಾವೇನು ಬರಿಬೋದು ಅಂತ ಹೇಳಿದರೆ, ಇಲ್ಲಿ -20ಅನ್ನು ನಾವು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಅದು +20 ಆಯಿತು. ಹಾಗಾಗಿ ಎಫ್ = 20. ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದರು. ಸೊ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಈಸ್ 20. ಓಕೆ, ಯಾವುದೇ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಫಾರ್ಮುಲಾವನ್ನು ಬರಿಬೋದು. ಮೀನ್ ಫೈಂಡ್ ಮಾಡಲಿಕ್ಕೆ ಯಾವ ಮೆಥಡ್ ನಿಮಗೆ ಈಸಿ ಆಗ್ತದೋ ಅದನ್ನು ಮಾಡಿ. ಐ ಸಜೆಸ್ಟ್ ದ್ಯಾಟ್ ಇಟ್ಸ್ ಬೆಟರ್ ಫಾರ್ ಯು ಟು ಯೂಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಥವಾ ಅಸ್ಯೂಮ್ ಮೀನ್, ಅನ್ಲೆಸ್ ಆ್ಯಂಡ್ ಅಂಟಿಲ್ XI ಮತ್ತು FI ಯ ವ್ಯಾಲ್ಯೂಸ್ ಆರ್ ಸ್ಮಾಲರ್. FI ಮತ್ತು XI ಯ ವ್ಯಾಲ್ಯೂ ಸ್ಮಾಲ್ ಇದ್ದರೆ ಆ ಕೇಸಲ್ಲಿ ನೀವು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡ್ಬೋದು. XI ಅಥವಾ FI ಯ ವ್ಯಾಲ್ಯೂ ಜಾಸ್ತಿ ಇದೆ, ದೊಡ್ಡ ವ್ಯಾಲ್ಯೂ ಅಂತ ಆದರೆ ನೀವು ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡನ್ನು ಯೂಸ್ ಮಾಡಿ. ಸೊ ಈ ಕ್ವೆಶನನ್ನು ನಾವು ಸಾಲ್ವ್ ಮಾಡಿದ್ವಿ. ನಮಗೆ ಇಲ್ಲಿ ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಫ್ರೀಕ್ವೆನ್ಸಿ 20 ಅಂತ ಹೇಳಿ ಬಂದಿದೆ. ನಾವು ಲೆಟ್ ಅಸ್ ಸಾಲ್ವ್ ದಿ ಫೋರ್ತ್ ಕ್ವೆಶನ್. So question is, 30 women were examined in a hospital by a doctor and the number of heartbeats per minute were recorded and summarized as follows. Okay, 30 women ಅನ್ನು ಒಂದು ಹಾಸ್ಪಿಟಲಲ್ಲಿ ಅವರ ಹಾರ್ಟ್ ಬೀಟನ್ನು ಎಕ್ಸಾಮಿನ್ ಮಾಡಿ ರೆಕಾರ್ಡ್ ಮಾಡಿ ಸಮರೈಸ್ ಮಾಡ್ತಾರೆ. ಅದರ ಮೀನ್ ಹಾರ್ಟ್ ಬೀಟ್ಸನ್ನು ನಾವು ಫೈಂಡ್ ಮಾಡಬೇಕು. ಫೈಂಡ್ ಮೀನ್ ಹಾರ್ಟ್ ಬೀಟ್ ಪರ್ ಮಿನಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಯೂಸಿಂಗ್ ಅ ಸುಟೇಬಲ್ ಮೆಥಡ್. ಸೊ ಇಲ್ಲಿ ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ವುಮೆನ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಹಾರ್ಟ್ ಬೀಟ್ಸನ್ನು ನಾವು ಕ್ಲಾಸ್ ಇಂಟರ್ವಲ್ ಅಂತ ತಗೊಳ್ತೇವೆ, ಹಾಗೆ ನಂಬರ್ ಆಫ್ ವುಮೆನನ್ನು ಫ್ರೀಕ್ವೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಈ ಡಾಟಾವನ್ನು ಈಗ ನಾವು ಟೇಬಲ್ಗೆ ಕಾಪಿ ಮಾಡಿಕೊಳ್ಳುವ. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ CI ಅಂದರೆ ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್, ದೆನ್ FI 65 to 68,
68 to 71, 71 to 74, 74 to 77, 77 to 80, 80 to 83, 83 to 86. ಸೊ ಇದು ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಆಯಿತು. ಈಗ FI 2 4 3 8 7 4 2. ಕ್ವೆಶನ್ ನೋಡಿ, ಡಾಟಾವನ್ನು ಕಾಪಿ ಮಾಡುವಾಗ ಕೂಡ ಕೇರ್ಫುಲ್ ಆಗಿರಿ. ಇಲ್ಲಿ ಮಿಸ್ಟೇಕ್ ಆದರೆ ನಿಮ್ಮ ಹೋಲ್ ಆನ್ಸರೇ ರಾಂಗ್ ಆಗಿ ಹೋಗ್ತದೆ. ನಾವು ಯು ಹ್ಯಾವ್ ಟು ಫೈಂಡ್ ದಿ ಕ್ಲಾಸ್ ಮಾರ್ಕ್. XIಯನ್ನು ಫೈಂಡ್ ಮಾಡಬೇಕು. ಸೊ XIಯನ್ನು ಫೈಂಡ್ ಮಾಡಲಿಕ್ಕೆ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2 ಮಾಡುವಂಥದ್ದು. 65 ಪ್ಲಸ್ 68 ಡಿವೈಡ್ ಬೈ 2. 8 plus 5 is 13, 6 6 are 12 plus 1 13, 133 divided by 2, 2 6s are 12, 1 is the remainder, again 2 6s are 12, decimal point ಹಾಕಿ 1 remainder ಇರುವಂಥದ್ದು 0 ತಗೊಂಡ್ರೆ 5. ಸೊ ಇಲ್ಲಿ 66.5, 65 ಮತ್ತು 68ನ ನಡುವೆ 66.5. ಹಾಗೆ ನೆಕ್ಸ್ಟ್ 68 ಪ್ಲಸ್ 71ಅನ್ನು ಆ್ಯಡ್ ಮಾಡಿ ಅದನ್ನು 2ಇಂದ ಡಿವೈಡ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ವಿ ಹ್ಯಾವ್ 68 ಪ್ಲಸ್ 71 ಡಿವೈಡ್ ಬೈ 8 ಪ್ಲಸ್ 1 9, 6 ಪ್ಲಸ್ 7 13 ಡಿವೈಡ್ ಬೈ 139 by 2. 2 6 are 12, 2 9s are 18, 69.5. ಹಾಗೆ ನೆಕ್ಸ್ಟ್ 71 to 74. ಸೊ ಇಲ್ಲಿ 71 ಪ್ಲಸ್ 74 ಡಿವೈಡ್ ಬೈ 2. ಇಲ್ಲಿ ನಿಮಗೆ XI ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ 72.5. ಹಾಗೆ ನೆಕ್ಸ್ಟ್ ವಿ ಹ್ಯಾವ್ 75.5, 78.5 ಆ್ಯಂಡ್ 81.5, 84.5. ಸೊ ಇಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಸಿಗುವಂಥದ್ದು ಕ್ಲಾಸ್ ಮಾರ್ಕ್, ದಟ್ ಈಸ್ XI. ಈಗ ಡೈರೆಕ್ಟ್ ಮೆಥಡನ್ನು ನಾವು ಯೂಸ್ ಮಾಡೋದಾದರೆ FI ಮತ್ತು XIಯನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇದೆ, ಹಾಗೆ ನಂಬರ್ ಕೂಡ ದೊಡ್ಡದು. ಹಾಗಾಗಿ FI XIಯನ್ನು ಮಲ್ಟಿಪ್ಲೈ ಮಾಡುವ ಬದಲು ನಾವು ಒಂದು ಮೀನ್ ಅಸ್ಯೂಮ್ ಮಾಡಿಕೊಳ್ಳುವ. ಸೊ ಲೆಟ್ ಅಸ್ ಅಸ್ಯೂಮ್ ದಿ ಮೀನ್. ಓಕೆ, ಸೊ ಇಲ್ಲಿ ಮಿಡಲ್ ನಂಬರನ್ನೇ ನಾನು ಮೀನಾಗಿ ಅಸ್ಯೂಮ್ ಮಾಡ್ತೇನೆ. ಸೊ ನಾವು ಅಸ್ಯೂಮ್ಡ್ ಮೀನ್ ಅಂದರೆ A, ದಟ್ ಇಸ್ ಈಕ್ವಲ್ ಟು 75.5. ಅಸ್ಯೂಮ್ಡ್ ಮೀನ್ ಆದಮೇಲೆ ನಾವೀಗ ಇಲ್ಲಿ ಡಿವಿಯೇಷನನ್ನು ಫೈಂಡ್ ಮಾಡಬೇಕು. ವಿ ನೋ DI ಈಸ್ XI ಮೈನಸ್ A. XIಯಿಂದ Aಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ನಾವು ಡಿವಿಯೇಷನನ್ನು ಫೈಂಡ್ ಮಾಡಲಿಕ್ಕೆ. ಸೊ 1-2 ಸ್ಯಾಂಪಲನ್ನು ಚೆಕ್ ಮಾಡುವ. ಸೊ ಈಗ ಮೊದಲಿಗೆ ವಿ ಹ್ಯಾವ್ 66.5, ದಟ್ ಈಸ್ ದಿ XI ವ್ಯಾಲ್ಯೂ. ಅದರಿಂದ Aಯನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು, ಮೈನಸ್ 75.5. ಓಕೆ, ಸೊ ಇಲ್ಲಿ ಮೈನಸ್ ಸೈನಲ್ಲೇ ನಮಗೆ ಆನ್ಸರ್ ಸಿಗ್ತದೆ. ಸೊ 5 ಮೈನಸ್ 5 0, 75 ಮೈನಸ್ 66ಅನ್ನು ನಾವು ಮಾಡಬೇಕು. 66 76. ಓಕೆ, ಸೊ ಇಲ್ಲಿ ಎಷ್ಟು ಉಳೀತು? 9. ಸೊ ಮೈನಸ್ 9 ಇಸ್ ದಿ ಆನ್ಸರ್. ಸೊ ಇಲ್ಲಿ ಮೈನಸ್ 9. ನೆಕ್ಸ್ಟ್ ಇರುವಂಥದ್ದು 69.5 ಮೈನಸ್ 75.5. ಸೊ 5ಇಂದ 5 ಮೈನಸ್ ಮಾಡಿದರೆ ಅಲ್ಲಿ 0. ನೆಕ್ಸ್ಟ್ 75 ಮೈನಸ್ 69 ಮಾಡಬೇಕು, ದಟ್ ಈಸ್ ಮೈನಸ್ 7. ಸೊ ಇಟ್ಸ್ ಮೈನಸ್ 6. ಸರಿ, ಮೈನಸ್ 7 ಅಲ್ಲ, ಮೈನಸ್ 6. 72.5 ಮೈನಸ್ 75.5, 73.5, 74.5, 75.5 ಮೈನಸ್ 3. 75.5 ಮೈನಸ್ 75.5 ಅಂದರೆ 0. ಈಗ 75.5, 78.5 ಮೈನಸ್ 75.5. ಓಕೆ, 76.5, 77.5, 78.5 ಪ್ಲಸ್ 3. ನಾವೀಗ 81.5ಇಂದ 75.5ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓಕೆ, 75.5 ಅಂದರೆ 76.5, 77.5, 78.5, 79.5, 81.5. ಸೊ ಪ್ಲಸ್ 6. ಹಾಗೆ 84.5ಇಂದ 75.5ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಬರುವಂಥದ್ದು 9. ಸೊ DIಯನ್ನು ಫೈಂಡ್ ಮಾಡಿದ್ವಿ. ಇನ್ನು UI ಫೈಂಡ್ ಮಾಡಬೇಕು. ಲೆಟ್ ಅಸ್ ಫೈಂಡ್ UI ಅಂದರೆ DI ಡಿವೈಡ್ ಬೈ H. ಸೊ ಇಲ್ಲಿ
UI is equal to DI by H. ಸೊ DI by H ಎಷ್ಟು ಅಂತ ಇಲ್ಲಿ ನಮಗೆ ಬೇಕು ಅಲ್ವಾ. H is equal to ಏನು ಮಾಡಬೇಕು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ 68 minus 65. ಓಕೆ, ದಟ್ಸ್ ಈಕ್ವಲ್ ಟು 3. ಸೊ ದಿ ವ್ಯಾಲ್ಯೂ ಆಫ್ H is 3. ಈಗ ನಾವು DI ಅನ್ನು 3ಇಂದ ಡಿವೈಡ್ ಮಾಡಿಕೊಂಡು ಬರೀವ. -9 ಡಿವೈಡ್ ಬೈ 3 ಅಂದರೆ -3, -6 ಡಿವೈಡೆಡ್ ಬೈ 3 ಅಂದರೆ -2, -3 ಬೈ -3 ಅಂದರೆ -1, -3 ಬೈ 0 ಅಂದರೆ 0, 3 ಬೈ -3 ಪ್ಲಸ್ 3 ಬೈ +3 ಅಂದರೆ 1, 6 ಬೈ 3 ಅಂದರೆ 2, 9 ಬೈ 3 ಅಂದರೆ 3. ಓಕೆ, UI ಅನ್ನು ಫೈಂಡ್ ಮಾಡಿದ್ವಿ. ಈಗ ನಾವು FI ಇಂಟು UI ಮಾಡಿಕೊಳ್ಳುವ. ಸೊ ವಿ ಹ್ಯಾವ್ ದಿಸ್ ಇಸ್ FI, ಇಲ್ಲಿ UI. ಈಗ ನಾವು FI ಮತ್ತು UI ಅನ್ನು ಮಲ್ಟಿಪ್ಲೈ ಮಾಡಿಕೊಳ್ಳುವ. 2 ಇಂಟು -3 -6, 4 ಇಂಟು -2 -8, 3 ಇಂಟು -1 -3, 8 ಇಂಟು 0 is 0, 7 ಇಂಟು 1 is 7, 4 ಇಂಟು 2 is 8, 2 ಇಂಟು 3 is 6. ಓಕೆ, ಇದನ್ನು ನಾವೀಗ ಸಿಂಪ್ಲಿಫೈ ಮಾಡಬೇಕಾಗಿರುವಂಥದ್ದು. ಸಿಂಪ್ಲಿಫೈ ಅಲ್ಲ, ಇಲ್ಲಿ ವಿ ವಾಂಟ್ ಟು ಆ್ಯಡ್ ಅಲ್ವಾ. ನಮಗೆ ಸಮೇಷನ್ FI UI ಬೇಕು. ಸಮೇಷನ್ FI UI ಇಸ್ ಈಕ್ವಲ್ ಟು, ಈಗ ಆ್ಯಡ್ ಮಾಡುವಾಗ ಇಲ್ಲಿ ಚೆಕ್ ಮಾಡಿ, +6 ಇದೆ, -6 ಇದೆ, ಒಂದಕ್ಕೆ ಒಂದು ಕ್ಯಾನ್ಸಲ್ ಆಯಿತು. ಹಾಗೆ -8 ಇದೆ, +8 ಇದೆ, ಅದು ಒಂದಕ್ಕೊಂದು ಕ್ಯಾನ್ಸಲ್ ಆಯಿತು. ಮತ್ತು ನಮಗೆ ಉಳಿದಿರುವಂಥದ್ದು -3 + 7. ಸೊ -3 + 7 ಅಂತ ಹೇಳಿದರೆ ನಾವು ಸಬ್ಟ್ರ್ಯಾಕ್ಟ್ ಮಾಡಿಕೊಂಡು ದೊಡ್ಡ ನಂಬರಿನ ಸೈನನ್ನು ಹಾಕುವಂಥದ್ದು. -3 + 7 ಅಂತ ಹೇಳಿದರೆ ಆನ್ಸರ್ ಇಸ್ +4. ಜೊತೆಗೆ ನಮಗೆ ಸಮೇಷನ್ FI ಬೇಕು. ಸೊ ಇಲ್ಲಿ ಕ್ವೆಶನಲ್ಲೇ ನಮಗೆ ಕೊಟ್ಟಿದ್ದಾರೆ 30 ವುಮೆನ್ ವೇರ್ ಎಕ್ಸಾಮಿನ್ಡ್ ಅಂತ ಹೇಳಿ. ಸೊ FI ಸಮೇಷನ್ FI ಇಸ್ 30. ಸೊ ಸೇಮ್ ಆನ್ಸರ್ ನಿಮಗೆ ಇಲ್ಲಿ 4 + 2 6, 6 + 3 9, ಸೊ 9 + 8 17, 17 + 7 24, 24 + 4 28 + 2 30. ಸೊ ಇಲ್ಲಿ FI ಅನ್ನು ಆ್ಯಡ್ ಮಾಡುವಾಗಲೂ ನಮಗೆ ಸಿಗುವಂಥದ್ದು 30. ಅದಕ್ಕೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 30 ವುಮೆನ್ಸ್ ವೇರ್ ಎಕ್ಸಾಮಿನ್ಡ್ ಅಂತ ಹೇಳಿ. ಸೊ ಸಮೇಷನ್ FI ಇಸ್ 30. ಈಗ ಮೀನ್ ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ನಾವಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಸ್ಟೆಪ್ ಡಿವಿಯೇಷನ್. ಸೊ ಮೀನ್ x bar is equal to A plus summation FI UI divided by summation FI into H. ಸೊ ನಾವು ಅಸ್ಯೂಮ್ ಮಾಡಿರುವಂತಹ ಮೀನ್ A, that is 75.5 ಪ್ಲಸ್ ಸಮೇಷನ್ FI UI ಅಂದರೆ that is 4 divided by summation FI ಅಂದರೆ 30 ಇಂಟು H ಅಂದರೆ ಇಲ್ಲಿ 3. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋದಾದರೆ ಇಲ್ಲಿ 3 1s are 3, 3 10s are 30, 4/10 ಅಂದರೆ 0.4. ಸೊ 75.5 ಪ್ಲಸ್ 4/10 ಅಂದರೆ 0.4. ಆ್ಯಡ್ ಮಾಡ್ಕೊಳ್ಳಿ. 75 + 0 ಅಂದರೆ ಅದು 75. ಇಲ್ಲಿ ನೋಡಿ 5 + 4 9. ಈಗ ಡೆಸಿಮಲ್ ಪಾಯಿಂಟ್ 75 + 0 is 75. ಸೊ ಇಲ್ಲಿ ಮೀನ್ ಹಾರ್ಟ್ ಬೀಟ್ x bar is equal to 75.9. ಸೊ ನಾನು ಯೂಸ್ ಮಾಡ್ತಿರುವಂತಹದ್ದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಇದು ಈಸಿ ಯಾಕೆ ಅಂತ ನಾನು ಹೇಳಿದರೆ, ಇಲ್ಲಿ FI UI ಬರುವಾಗ ನಮಗೆ ಇರುವಂಥದ್ದು ಸಿಂಪಲ್ ನಂಬರ್ಸ್. ಓಕೆ, ಮೋರ್ ಆರ್ ಲೆಸ್ ಇಲ್ಲಿ ನಮಗೆ UI ಅನ್ನು ನೋಡಿದ ಕೂಡಲೇ ನಾವು ಆನ್ಸರ್ ಕರೆಕ್ಟಾಗಿ ಮಾಡ್ತಾ ಇದ್ದೇವೆ ಇಲ್ವಾ ಅಂತ ಹೇಳಿ ನಾವು ಚೆಕ್ ಮಾಡ್ಬೋದು. UI ಅನ್ನು ನೋಡಿದರೆ 0ದ ಮೇಲ್ಗಡೆ ಇರುವ ನಂಬರ್ಸ್ 0ದಿಂದ ಕೆಳಗೆ ಇರುವ ನಂಬರ್ಸ್ ಸೇಮ್ ಇರ್ತದೆ. ಓಕೆ, ಸೊ ಇದೊಂದು ನಿಮಗೆ ಆನ್ಸರ್ ಮಾಡ್ತಾನೆ ಗೊತ್ತಾಗ್ತಾ ಹೋಗ್ತದೆ ನೀವು ಮಾಡ್ತಿರುವ ಆನ್ಸರ್ ಕರೆಕ್ಟಾಗಿ ಉಂಟಾ ಇಲ್ವಾ ಅಂತ ಹೇಳಿ. ಸೊ ಕರೆಕ್ಟ್ ಸೆಂಟರ್ನ ನಂಬರನ್ನು ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ತೊಗೊಂಡ್ರೆ ಅಪ್ಪರ್ ಪಾರ್ಟ್ ಆ್ಯಂಡ್ ಲೋವರ್ ಪಾರ್ಟ್ ವಿಲ್ ಹ್ಯಾವ್ ದಿ ಸೇಮ್ ನಂಬರ್ಸ್. UI ಅಲ್ಲಿ ಸೇಮ್ ನಂಬರ್ ಇರ್ತದೆ, ಡಿಫ್ರೆನ್ಸ್ ಇಸ್ ವಿತ್ ದ ನೆಗೆಟಿವ್ ಸೈನ್. ಅದಾದಮೇಲೆ FI ನಿಮಗೆ ಹೇಗೂ ಸ್ಮಾಲ್ ನಂಬರ್ಸ್, UI ಸ್ಮಾಲ್ ನಂಬರ್ ಇರುವ ಕಾರಣ FI UI ಮಲ್ಟಿಪ್ಲಿಕೇಶನ್ ಈಸಿ ಆಗ್ತದೆ. ಸಮೇಷನ್ FI UI ಫೈಂಡ್ ಮಾಡಿ, ಸಮೇಷನ್ FI ಇಂದ ಡಿವೈಡ್ ಮಾಡಿ, Hಗೆ ಮಲ್ಟಿಪ್ಲೈ ಮಾಡಿ, ಅಸ್ಯೂಮ್ಡ್ ಮೀನಿಗೆ ಆ್ಯಡ್ ಮಾಡಿದರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿ ಕ್ವೆಶನ್ಸ್. ಇನ್ ಅ ರಿಟೇಲ್ ಮಾರ್ಕೆಟ್, ಫ್ರೂಟ್ ವೆಂಡರ್ಸ್ ವೇರ್ ಸೆಲ್ಲಿಂಗ್ ಮ್ಯಾಂಗೋಸ್ ಕೆಪ್ಟ್ ಇನ್ ಪ್ಯಾಕಿಂಗ್ ಬಾಕ್ಸಸ್. ಸೊ ಒಂದು ಪ್ಯಾಕಿಂಗ್ ಬಾಕ್ಸಸ್ಸಲ್ಲಿ ಪ್ಯಾಕ್ ಮಾಡಿರುವಂತಹ ಮ್ಯಾಂಗೋಸನ್ನು ಸೆಲ್ ಮಾಡ್ತಾ ಇದ್ದಾರೆ. ದೀಸ್ ಬಾಕ್ಸಸ್ ಕಂಟೈನ್ ವೇರಿಂಗ್ ನಂಬರ್ ಆಫ್ ಮ್ಯಾಕ್ಸಸ್. ಪ್ರತಿಯೊಂದು ಬಾಕ್ಸಲ್ಲಿ ಮ್ಯಾಂಗೋಗಳ ನಂಬರ್ಸ್ ಬೇರೆ ಬೇರೆ ಇದೆ ಅಂತೆ.
ಫಾಲೋವಿಂಗ್ ವಾಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾಂಗೋಸ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ಬಾಕ್ಸಸ್. ಓಕೆ, ಸೊ ಇಲ್ಲಿ ನಂಬರ್ ಆಫ್ ಮ್ಯಾಂಗೋಸ್ ಮತ್ತು ನಂಬರ್ ಆಫ್ ಬಾಕ್ಸಸ್ಸನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಎಷ್ಟು ಮ್ಯಾಂಗೋಸ್ ಆ ಬಾಕ್ಸ್ನಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ಫೈಂಡ್ ದಿ ಮೀನ್ ನಂಬರ್ ಆಫ್ ಮ್ಯಾಂಗೋಸ್ ಕೆಪ್ಟ್ ಇನ್ ದಿ ಪ್ಯಾಕಿಂಗ್ ಬಾಕ್ಸಸ್. ಅಷ್ಟು ಪ್ಯಾಕಿಂಗ್ ಬಾಕ್ಸಸ್ಸಲ್ಲಿದ್ದ ಮೀನ್ ನಂಬರ್ ಆಫ್ ಮ್ಯಾಂಗೋಸನ್ನು ನಾವು ಫೈಂಡ್ ಮಾಡಬೇಕು. ವಿಚ್ ಮೆಥಡ್ ಆಫ್ ಫೈಂಡಿಂಗ್ ದ ಮೀನ್ ಡಿಡ್ ಯು ಚೂಸ್? ನಾವು ಯಾವ ಮೆಥಡನ್ನು ಯೂಸ್ ಮಾಡಿದ್ದೇವೆ ಅಂತ ಹೇಳಿ ನಾವು ಮೆನ್ಷನ್ ಮಾಡಬೇಕು. ಸೊ ಕ್ವೆಶನನ್ನು ಕೇರ್ಫುಲ್ಲಾಗಿ ರೀಡ್ ಮಾಡಿ, ಕ್ವೆಶನನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಕ್ವೆಶನಲ್ಲಿ ಏನೇನು ಕೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ಎಲ್ಲದಕ್ಕೆ ಕೂಡ ನೀವು ಆನ್ಸರನ್ನು ಮಾಡಬೇಕು. ಸೊ ಇಲ್ಲಿ ಜಸ್ಟ್ ಮೀನನ್ನು ಫೈಂಡ್ ಮಾಡಿ ಬಿಟ್ಟರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ನೀವು ಯಾವ ಮೆಥಡನ್ನು ಯೂಸ್ ಮಾಡಿದ್ದೀರಿ ಅಂತ ಹೇಳಿ ಲಾಸ್ಟಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನಂಬರ್ ಆಫ್ ಮ್ಯಾಂಗೋಸನ್ನು ನೋಡಿದರೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಕ್ಲಾಸ್ ಇಂಟರ್ವಲ್. ನಂಬರ್ ಆಫ್ ಮ್ಯಾಂಗೋಸ್ ನೋಡಿ, 50ಇಂದ 52 ಇದೆ, 53ಇಂದ 55 ಇದೆ, 56ಇಂದ 58 ಇದೆ, 58ಇಂದ 59 ಇದೆ. ಓಕೆ, ಅಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲ ಕ್ಲಾಸ್ ಇಂಟರ್ವಲ್ಸ್, ಅದನ್ನು ನಾವು ಕಂಟಿನ್ಯೂಸ್ ಆಗಿ ಬರ್ಕೊಳ್ಬೇಕು. ಸೊ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇಂಟರ್ವಲ್ನ ಬರ್ಕೊಳ್ಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಇಂಟ್ರೊಡಕ್ಷನ್ ವೀಡಿಯೋ ನೋಡಿದರೆ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಓಕೆ, ಸೊ ಏನು ಮಾಡಬೇಕು, ನಾವಿಲ್ಲಿ ಲೋವರ್ ಕ್ಲಾಸ್ ಲಿಮಿಟಿಂದ 0.5 ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅಪ್ಪರ್ ಕ್ಲಾಸ್ ಲಿಮಿಟಿಗೆ 0.5 ಆ್ಯಡ್ ಮಾಡಬೇಕು. ಸೊ ಇಲ್ಲಿ 50ಇಂದ -0.5 ಮಾಡಬೇಕು, 52ಗೆ +0.5 ಮಾಡಬೇಕು. ಸೇಮ್ ವಿತ್ 53 -0.5 ಮಾಡಿ, 55 +0.5 ಮಾಡಿ. ಓಕೆ, ಸೊ ಇಲ್ಲಿ ಬರ್ಕೊಳ್ವಾ ಕ್ಲಾಸ್ ಇಂಟರ್ವಲ್, ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ನಂಬರ್ ಆಫ್ ಮ್ಯಾಂಗೋಸ್. ಓಕೆ, ನಂಬರ್ ಆಫ್ ಮ್ಯಾಂಗೋಸ್ ಅಂದರೆ ಅದು ನಮ್ಮ ಕ್ಲಾಸ್ ಇಂಟರ್ವಲ್. ಹಾಗೆ ನಂಬರ್ ಆಫ್ ಬಾಕ್ಸಸ್ ಈಸ್ FI. ಓಕೆ, ಸೊ ನಂಬರ್ ಆಫ್ ಮ್ಯಾಂಗೋಸ್ CI. ಏನು ಮಾಡಬೇಕೀಗ, 50ಇಂದ 0.5 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ವಿ ಹ್ಯಾವ್ 49.5. 49.5 ಇಂದ 52ಗೆ 0.5 ಆ್ಯಡ್ ಮಾಡಿ. ಸೊ ದಿಸ್ ಈಸ್ 52.5. ಹಾಗೆ 53 -0.5 ಅಂದರೆ 52.5. ದೆನ್ 55 +0.5 ಅಂದರೆ 55.5. 56 -0.5 ಅಂದರೆ 55.5. ಸೊ ನೆಕ್ಸ್ಟ್ ಅಪ್ಪರ್ ಲಿಮಿಟಿಗೆ ಆ್ಯಡ್ ಮಾಡಿ 58.5. ಲೋವರ್ ಲಿಮಿಟಿಂದ 0.5 ಮೈನಸ್ ಮಾಡಿ 58.5. ಅಪ್ಪರ್ ಲಿಮಿಟಿಗೆ 0.5 ಆ್ಯಡ್ ಮಾಡಿ 61.5. ಲೋವರ್ ಲಿಮಿಟಿಂದ -0.5 ಅಂದರೆ 61.5. ಅಪ್ಪರ್ ಲಿಮಿಟಿಗೆ +0.5 ಅಂದರೆ 64.5. ಈಗ ಈ ಕ್ಲಾಸ್ ಇಂಟರ್ವಲ್ಸನ್ನು ಚೆಕ್ ಮಾಡಿದರೆ ಇಲ್ಲಿ 52.5ಇಂದ ಎಂಡ್ ಆಗ್ತಿದೆ, ಅದೇ ನಂಬರಿಂದ ಸ್ಟಾರ್ಟ್ ಆಗ್ತಾಯಿದೆ. 55.5ಇಂದ ಎಂಡ್ ಆಗಿ 55.5ಇಂದ ಸ್ಟಾರ್ಟ್ ಆಗ್ತಾಯಿದೆ. 58.5ಇಂದ ಎಂಡ್ ಆಗಿ 58.5ಇಂದ ಸ್ಟಾರ್ಟ್ ಆಗ್ತದೆ. 61.5ಅಲ್ಲಿ ಎಂಡ್ ಆಗಿ 61.5ಅಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ಕ್ಲಾಸ್ ಇಂಟರ್ವಲ್ ಕರೆಕ್ಟ್ ಆರ್ಡ್ರಲ್ಲಿದೆ. ಹಾಗೆ ಕ್ಲಾಸ್ ಸೈಜ್ ಕೂಡ ಸೇಮ್ ಇದೆ. ಈಗ ನಂಬರ್ ಆಫ್ ಬಾಕ್ಸಸ್ ಅಂತ ಹೇಳಿದರೆ ಇಲ್ಲಿ FIಯನ್ನು ಬರ್ಕೊಳುವ. ಸೊ ಇಟ್ ಈಸ್ 15, 110, 135, 115, 25. ಈಗ XIಯನ್ನು ಫೈಂಡ್ ಮಾಡುವ. XI ಇಸ್ ಕ್ಲಾಸ್ ಮಾರ್ಕ್. ಸೊ ಇದನ್ನು ಫೈಂಡ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ಅಪ್ಪರ್ ಕ್ಲಾಸ್ ಲಿಮಿಟ್ ಪ್ಲಸ್ ಲೋವರ್ ಕ್ಲಾಸ್ ಲಿಮಿಟ್ ಡಿವೈಡ್ ಬೈ 2. ಏನು ಮಾಡಬೇಕು ನೀವೀಗ 49.5 + 52.5 ಡಿವೈಡ್ ಬೈ 2 ಮಾಡಬೇಕು. ಅಥವಾ ಇಲ್ಲಿ 50 + 52/2 ಮಾಡಿದರೂ ನಮಗೆ ಸೇಮ್ ಆನ್ಸರ್ ಸಿಗುವಂಥದ್ದು. ಸೊ ಜಸ್ಟ್ ಚೆಕ್ ಮಾಡಿ. 50, 51, 52, 53 ಇದೆ, ಸಾರಿ 52ವರೆಗಿರೋದು. 50, 51, 52. ಸೊ ಇಲ್ಲಿ ಇದೆರಡನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ ನಮಗೆ ಸಿಗುವಂಥದ್ದು ಮಿಡಲ್ ನಂಬರ್. ಸೊ 50, 51, 52. ಮಿಡಲ್ ಇಸ್ 51. ಸೊ XI ಅಂದರೆ ಇಲ್ಲಿ 51 ಆಯಿತು. ಹಾಗೆ ನೆಕ್ಸ್ಟ್ ಇರುವಂಥದ್ದು 53, 54, 55. 53, 54, 55. ಮಿಡಲ್ ಇಸ್ 54. ಸೊ ಈಗ XI ಒಂದು ಬರೀಲಿಕ್ಕೆ ಇಲ್ಲಿ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ ಕ್ವೆಶನಲ್ಲಿ ಏನಿದೆ ನಂಬರ್ ಆಫ್ ಮ್ಯಾಂಗೋಸ್ ಅಂಥೇಳಿ ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ಮಿಡಲಲ್ಲಿರುವಂಥದ್ದು 56ಇಂದ 58 ತನಕದು 57. ಫ್ರಮ್ 59 to 61 ವಿ ಹ್ಯಾವ್ 60. 62 to 64ಅಲ್ಲಿ ಮಿಡಲ್ ವಿ ಹ್ಯಾವ್ 63. ಸೊ ದಟ್ ಈಸ್ ದಿ XI ವ್ಯಾಲ್ಯೂ. ಈಗ ನಾವು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡ್ಬೋದಾ ಅಂತ ಹೇಳಿ ನೋಡಿದರೆ FI XI ಮಲ್ಟಿಪ್ಲೈ ಮಾಡಿದರೆ ಎರಡರಲ್ಲೂ ದೊಡ್ಡ ದೊಡ್ಡ ನಂಬರ್ಸ್ ಇರುವ ಕಾರಣ ವಿ ವಿಲ್ ಗೆಟ್ ಅ ಬಿಗ್ ನಂಬರ್. ಸೊ ನಾವೇನು ಮಾಡುವ, ನಾವು DIಯನ್ನು ಫೈಂಡ್ ಮಾಡುವ. DI ಫೈಂಡ್ ಮಾಡಲಿಕ್ಕೆ ನಾವು ಮೀನನ್ನು ಅಸ್ಯೂಮ್ ಮಾಡಬೇಕು. ಸೊ ಅಸ್ಯೂಮ್ಡ್ ಮೀನ್ A. ಇಲ್ಲಿರುವಂತಹ ಮಿಡಲ್ ನಂಬರನ್ನು ನಾನು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ತೇನೆ. ಸೊ ಐ ವಿಲ್ ಟೇಕ್ 57 ಆ್ಯಸ್
ಅಸ್ಯೂಮ್ಡ್ ಮೀನ್. ಇದಾದಮೇಲೆ ಡಿ ಐ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐ ಮೈನಸ್ ಎ. ಓಕೆ, ಇಲ್ಲಿ ಎಕ್ಸ್ ಐ ಮೈನಸ್ ಎ ಅಂದರೆ 57. ಎಯನ್ನು ನಾವು 57 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೇವೆ. ಸೊ 2 ಕ್ವೆಶನ್ ಇಲ್ಲಿ ಸಾಲ್ವ್ ಮಾಡಿಕೊಳ್ಳುವ. 51 ಮೈನಸ್ 57 ಅಂದರೆ -6. ಹಾಗೆ 54 ಮೈನಸ್ 57 ಅಂತ ಹೇಳಿದರೆ -3. ಇದೇ ರೀತಿಯಾಗಿ ಉಳಿದದನ್ನು ಸಾಲ್ವ್ ಮಾಡುವಂಥದ್ದು. ಸೊ -6 -3. 57 ಮೈನಸ್ 57 ಅಂತ ಹೇಳಿದರೆ 0. ನೆಕ್ಸ್ಟ್ 60 ಮೈನಸ್ 57 ಅಂತ ಹೇಳಿದರೆ 3. ಹಾಗೆ 63 ಮೈನಸ್ 57 ಅಂದರೆ 6. ಸೊ ಇಲ್ಲಿ ಈ ಮೆಥಡಿನ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ನಮಗೆ ನೆಕ್ಸ್ಟ್ ವ್ಯಾಲ್ಯೂಸಲ್ಲೇ ಗೊತ್ತಾಗ್ತದೆ ನಾವು ತಗೊಂಡಿರುವಂಥದ್ದು ಮಾಡಿದ ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆಯಾ ಅಂತ ಹೇಳಿ. ಈಗ ಮೀನ್ ಫೈಂಡ್ ಮಾಡಿ ಆಯಿತು, ಹೇಗೂ ಡಿ ಐ ವರೆಗೆ ಬಂದಿದ್ದೇವೆ. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಯು ಐ. ಯು ಐ ಅಂದರೆ ಡಿ ಐ ಡಿವೈಡ್ ಬೈ ಹೆಚ್. ಸೊ ಇಲ್ಲೂ ಬರ್ಕೊಳ್ತೇನೆ, ಯು ಐ ಇಸ್ ಈಕ್ವಲ್ ಟು ಡಿ ಐ ಬೈ ಹೆಚ್. ಹೆಚ್ ಅಂತ ಹೇಳಿದರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಮಾಡಬೇಕು. 52.5 ಮೈನಸ್ 49.5 ಅಂದರೆ ಇಲ್ಲಿ ಹೆಚ್ ಇಸ್ 3. ಸೊ ಈಗ ಡಿ ಐ ಬೈ ಹೆಚ್ ಅಂತ ಹೇಳಿದರೆ ನಾವು ಡಿ ಐ ಬೈ 3 ಮಾಡಬೇಕು. ಡಿ ಐನ ವ್ಯಾಲ್ಯೂಸ್ ಇಲ್ಲಿದೆ, ಇದನ್ನು ಡಿವೈಡ್ ಬೈ 3 ಮಾಡಿ, ದಟ್ ಈಸ್ ನಥಿಂಗ್ ಬಟ್ ಯು ಐ. ಸೊ -6 ಬೈ 3 ಅಂದರೆ -2, -3 ಬೈ 3 ಅಂದರೆ -1, 0 ಬೈ 3 ಅಂದರೆ 0, 3 ಬೈ 3 ಅಂದರೆ 1, 6 ಬೈ 3 ಅಂದರೆ 2. ಸೊ ಈಗ ಇಲ್ಲಿ ನೋಡಿ, 0ದ ಮೇಲೆ -2 ಇದೆ, 1 ಇದೆ, ಕೆಳಗೆ 1 ಇದೆ, 2 ಇದೆ. ಸೊ ಜಸ್ಟ್ ಸೈನ್ ಮಾತ್ರ ಡಿಫ್ರೆನ್ಸ್. ಈ ರೀತಿಯಾಗಿ ಬಂದರೆ ನಾವು ಇಲ್ಲಿವರೆಗೂ ಮಾಡಿದ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಅದರ ಅರ್ಥ. ಓಕೆ, ಈಗ ಯು ಐ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ನಾವು ಎಫ್ ಐ ಇಂಟು ಯು ಐ ಮಾಡಿಕೊಳ್ಳುವ. ಸೊ ವಿ ಹ್ಯಾವ್ ಎಫ್ ಐ ಹಿಯರ್. ಎಫ್ ಐ ಇಲ್ಲಿದೆ, ಯು ಐ ಇಲ್ಲಿದೆ. ಎಫ್ ಐ ಮತ್ತು ಯು ಐಯನ್ನು ನಾವೀಗ ಮಲ್ಟಿಪ್ಲೈ ಮಾಡಿಕೊಂಡು ಬರೆಯುವ. ಸೊ 15 ಇಂಟು -2 ಅಂದರೆ -30. 15 ಇಂಟು 2 ಇಸ್ 30, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಈಗ -1 ಇಂಟು 110 ಅಂದರೆ -110. 135 ಇಂಟು 0 ಅಂದರೆ 0. 115 ಇಂಟು 1 ಅಂದರೆ 115. 25 ಇಂಟು 2 ಅಂದರೆ 50. ಎಫ್ ಐ ಯು ಐ ಫೈಂಡ್ ಮಾಡಿ ಆದಮೇಲೆ ನಮಗೆ ಸಮೇಷನ್ ಎಫ್ ಐ ಯು ಐ ಬೇಕು. ಸೊ ಇಲ್ಲಿ ಸಮೇಷನ್ ಎಫ್ ಐ ಯು ಐ ಬೇಕು. ಅದನ್ನು ನಾನು ಇಲ್ಲೇ ಬರ್ಕೊಳ್ತೇನೆ. ಸಮೇಷನ್ ಎಫ್ ಐ ಯು ಐ ಇಸ್ ಈಕ್ವಲ್ ಟು, ಸೊ ನಾವೇನು ಮಾಡಬೇಕು, ಇದಿಷ್ಟನ್ನು ಆ್ಯಡ್ ಮಾಡಿಕೊಳ್ಬೇಕು. -30 ಮೈನಸ್ 110, -30 ಮೈನಸ್ 110, ಮೈನಸ್ ಇರುವಂಥದ್ದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ -140. ಇಲ್ಲಿ 2 ಪ್ಲಸ್ ಇರೋದನ್ನು ಆ್ಯಡ್ ಮಾಡ್ಕೊಳ್ಳಿ. 115 ಪ್ಲಸ್ 150 ಇರುವಂಥದ್ದು. ಸೊ ಇಲ್ಲಿ 165 ಆಯಿತು. ಸೊ ಈಗ -140 ಪ್ಲಸ್ 165 ಇದೆ. 165ಇಂದ 145ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ದೊಡ್ಡ ನಂಬರ್ ಪ್ಲಸ್ ಇರುವ ಕಾರಣ ಪ್ಲಸ್ಸಲ್ಲಿ ಆನ್ಸರ್ ಬರುವಂಥದ್ದು. 5 ಮೈನಸ್ 0 0, 6 ಮೈನಸ್ 4 ಅಂದರೆ 2. ಓಕೆ, ಸೊ 25. ಸಮೇಷನ್ ಎಫ್ ಐ ಯು ಐ ಅಂದರೆ 25. ಸಮೇಷನ್ ಎಫ್ ಐ ಬೇಕು. ಸೊ ಎಫ್ ಐಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 15 ಪ್ಲಸ್ 110 ಪ್ಲಸ್ 135 ಪ್ಲಸ್ 115 ಪ್ಲಸ್ 25 ಆ್ಯಡ್ ಮಾಡಿ. 5 5 10 15 20. ಸೊ ಇಲ್ಲಿ 0 2 ಕ್ಯಾರಿ ಆಯಿತು. 2 ಪ್ಲಸ್ 1 3 ಪ್ಲಸ್ 1 4 5 6 7 8 9 10. ಸೊ 0 1 ಕ್ಯಾರಿ ಆಯಿತು. ಇಲ್ಲಿ 1 ಪ್ಲಸ್ 1 2 ಪ್ಲಸ್ 1 3 ಪ್ಲಸ್ 1 4 400. ಸಮೇಷನ್ ಎಫ್ ಐ 400 ಬಂತು. ಸೊ ಅದನ್ನು ಬರ್ಕೊಳ್ಳುವ. ಸಮೇಷನ್ ಎಫ್ ಐ ಇಸ್ 400. ಸಮೇಷನ್ ಎಫ್ ಐ ಯು ಐ ಇಸ್ 25. ಫಾರ್ಮುಲಾವನ್ನು ಬರ್ಕೊಳ್ಳುವ. ಟು ಫೈಂಡ್ ಮೀನ್. ಮೀನ್ ಅಂದರೆ ಎಕ್ಸ್ ಬಾರ್ ದಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಹೆಚ್. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಅಂದರೆ ಅಸ್ಯೂಮ್ಡ್ ಮೀನ್ ದಟ್ ಈಸ್ 57 ಪ್ಲಸ್ ಸಮೇಷನ್ ಎಫ್ ಐ ಯು ಐ ಅಂದರೆ 25 ಡಿವೈಡೆಡ್ ಬೈ ಸಮೇಷನ್ ಎಫ್ ಐ 400 ಇಂಟು ಹೆಚ್ ಅಂದರೆ 3.
ಸೊ ಲೆಟ್ ಅಸ್ ಸಿಂಪ್ಲಿಫೈ. ಇಲ್ಲಿ 5 ಟೇಬಲ್ ಯೂಸ್ ಮಾಡ್ತೇನೆ. 5 5s are 25, 5 8s are 40, 0. Again 5 table, 5 1s are 5, 3 is the remainder, 5 6s are 30. So next 57 plus ನ್ಯೂಮರೇಟರಲ್ಲಿ ಉಳಿದಿರುವಂಥದ್ದು 3 ಹಾಗೆ ಡಿವೈಡ್ ಬೈ 16 ಇನ್ ದಿ ಡಿನಾಮಿನೇಟರ್. ಈಗ 16ಇಂದ 3ಅನ್ನು ಡಿವೈಡ್ ಮಾಡಿ. ಸೊ 3 by 16 and that comes to be 0.18. 57 plus 0.18 answer is 57.18. ಸೊ ಇಲ್ಲಿ ಮೀನ್ ವ್ಯಾಲ್ಯೂ ನಾವು ಫೈಂಡ್ ಮಾಡಿದ್ವಿ, ದಟ್ ಇಸ್ 57.18. ನಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಮೀನ್ ಫೈಂಡ್ ಮಾಡೋದರ ಜೊತೆಗೆ ವಿಚ್ ಮೆಥಡ್ ಆಫ್ ಫೈಂಡಿಂಗ್ ಮೀನ್ ಡಿಡ್ ಯು ಚೂಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಸ್ಟೆಪ್ ಡಿವಿಯೇಷನ್ ಮೆಥಡ್, ಅದನ್ನು ಕೂಡ ಬರೆದು ಬಿಡುವ. ಸೊ ದಿ ಮೆಥಡ್ ಯೂಸ್ಡ್ ಈಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ದ ಮೆಥಡ್ ಯೂಸ್ಡ್ ಹಿಯರ್ ಈಸ್ step deviation method. Method used here is step deviation method. ಸೊ ಕ್ವೆಶನಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ದು ಅಂತ ಕೇಳುವಾಗ ನಾವು ಅದನ್ನು ಮೆನ್ಷನ್ ಮಾಡಲೇಬೇಕು. ಓಕೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ, ಇದು ಅರ್ಥ ಆಗಲಿಲ್ಲ ಮೇಡಮ್, ಇದು ಹೀಗೆ ಮಾಡೋದಾ, ಅದರ ಬದಲು ಈ ರೀತಿಯಾಗಿ ಮಾಡ್ಬೋದಾ ಅಂತ ಹೇಳಿ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕ್ವೆಶನ್ಸನ್ನು ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಮೀನ್ ನಾವಿಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು, ನೀವು ಯಾವುದೇ ಮೆಥಡ್ಸನ್ನು ಯೂಸ್ ಮಾಡ್ಬೋದು. 3 ಮೆಥಡ್ಸ್ ನಾವೇನು ಡಿಸ್ಕಸ್ ಮಾಡಿದ್ದೇವೆ, ಆ 3 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿರುವಂಥದ್ದು. ಆದರೆ ಯಾಕೆ ಆ ಮೆಥಡನ್ನು ಯೂಸ್ ಮಾಡ್ತಿದ್ದೀರಿ ಅಂತ ಹೇಳಿ ತಿಳ್ಕೊಂಡು ಮೆಥಡನ್ನು ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದಾರೋ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. Thank you for watching. Stay connected. Keep learning. Take care. Bye-bye.